ಯತೀಂದ್ರ ಸಿದ್ಧನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಶರಥ್ ಸಾಬೂರು. ಇವರು ಜನಿಸಿದ್ದು ರಾಜಕೀಯ ವಾತಾವರಣ ಹಿನ್ನೆಲೆ ಇರುವಂಥ ಕುಟುಂಬದಲ್ಲಿ. ಆದರೆ ಇವರಿಗೆ ಅತಿ ಹೆಚ್ಚು ಆಸಕ್ತಿ ಇರೋದು ಎಜುಕೇಷನ್ನಲ್ಲಿ. ಇವರ ತಂದೆ ಕರ್ನಾಟಕದ ನಂಬರ್ 1 ಲೀಡರ್. ಆದರೆ ಇವರು ಶಿಕ್ಷಣದಲ್ಲಿ ಟಾಪರ್, ಜೊತೆಗೆ ವೃತ್ತಿಯಲ್ಲಿ ಡಾಕ್ಟರ್. ಮೊದಲ ಬಾರಿ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದ ಇವರು ಈಗ ಮಿನಿಸ್ಟರ್. ಅವರೇ ಯತೀಂದ್ರ ಸಿದ್ದರಾಮಯ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ದಶರಥ್ ಅವರ. ಇವತ್ತು ಈ ರೀತಿ ಕಾರ್ಯಕ್ರಮ ಬರಬಹುದು ಅಥವಾ ನಾನು ಸಚಿವನಾಗಬಹುದು ಅಂತ ಯಾವತ್ತಾದ್ರೂ ಕನಸು ಕಂಡಿದ್ರಾ ಸರ್? ಖಂಡಿತ ಇಲ್ಲ. ನಾನು ರಾಜಕೀಯಕ್ಕೆ ಬರ್ತೀನಿ ಅಂತಲೇ ಕನಸು ಕೂಡ ಕಂಡಿರಲಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ರಾಜಕೀಯಕ್ಕೆ ಬರಬೇಕಾಗಿತ್ತು. ಓಕೆ. ವೃತ್ತಿಯಲ್ಲಿ ವೈದ್ಯರಾಗಿದ್ದಂಥವ್ರು ಸಡನ್ನಾಗಿ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬರಬೇಕಾಯಿತು. ಬಂದ ನಂತರದಲ್ಲಿ ಒಂದು ಸುದೀರ್ಘ ಹಾದಿಯನ್ನು ಕಂಡುಕೊಳ್ಬೇಕಾಗಿದೆ ಇನ್ನು ಮುಂದೆ ಅಂತ. ಹೌದು, ವೃತ್ತಿಯಲ್ಲಿ ನಾನು ಮೊದಲು ವೈದ್ಯನಾಗಿದ್ದೆ. ಸೊ ವೈದ್ಯ ವೃತ್ತಿಯಲ್ಲೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು MBBS ಆದಮೇಲೆ MD ಪೆಥಾಲಜಿ ಮಾಡಿದೆ. ಸೊ MD ಪೆಥಾಲಜಿ ಆದಮೇಲೆ ಮುಂಬೈನ ಟಾಟಾ ಮಿಲ್ ಹಾಸ್ಪಿಟ್ಲಲ್ಲಿ ಜೂನಿಯರ್ ರೆಸಿಡೆನ್ಸ್ ಆಗಿ 1 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿಂದ ಬಂದಮೇಲೆ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಕನ್ಸಲ್ಟೆಂಟ್ ಆಗಿದ್ದೆ. ನಂತರ ನನ್ನದೇ ಓನ್ ಡಯಾಗ್ನೋಸ್ಟಿಕ್ಸ್ ಕೂಡ ಶುರು ಮಾಡಿದ್ದೆ. ಸೊ ಹಾಗಾಗಿ ಅದೇ ಲೈನಲ್ಲಿ ಮುಂದುವರಿಬೇಕು ಅನ್ನೋದು ಮುಂದುವರಿತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಣ್ಣ ಅಕಾಲವಾಗಿ ಮರಣ ಹೊಂದಿದ್ದರಿಂದ, ಆ ಸಮಯದಲ್ಲಿ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರಿಂದ ವರ್ಣಾ ಕ್ಷೇತ್ರಕ್ಕೆ ಅವ್ರು ಹೆಚ್ಚು ಗಮನ ಕೊಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ವರ್ಣಾ ಕ್ಷೇತ್ರನ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನನ್ನ ಮೇಲೆ ಬಂದಿತ್ತು. ಸೊ ಆ ಜವಾಬ್ದಾರಿನ ವಹಿಸ್ಕೊಳ್ಳೋಣ ಅಂತ ನಾನು ರಾಜಕೀಯಕ್ಕೆ ಬಂದಿದ್ದೆ ಅಷ್ಟೇ. ಆದರೆ ಅಲ್ಲಿಗೆ ಬಂದ ಮೇಲೆ ನಂತರ ಶಾಸಕನೂ ಆದೆ, ಶಾಸಕನಾಗಿ MLC ಆದೆ, ಈಗ ಮಂತ್ರಿ ಆಗುವಂಥ ಅವಕಾಶ ಕೂಡ ಸಿಕ್ಕಿದೆ. ಓಕೆ ಸರ್, ನಗರಾಭಿವೃದ್ಧಿ ಖಾತೆ ಸಿಕ್ಕಿದ್ದು ನಿಮ್ಗೆ ಎಷ್ಟು ಸಮಾಧಾನ ತಂದಿದೆ ಅಂತ? ಯಾವ ಖಾತೆ ಸಿಕ್ಕಿದ್ರು ಕೂಡ ನಂಗೆ ಸಮಾಧಾನ ಇರ್ತಿತ್ತು. ಯಾಕೆಂತಂದರೆ ಇಂಥದ್ದೇ ಖಾತೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಬಟ್ ಹೈಕಮಾಂಡ್ ಅವರೇ ಈ ಖಾತೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಸೊ ಸಿಕ್ಕಿದ್ದಕ್ಕೆ ಸಂತೋಷ ಇದೆ. ನಗರಾಭಿವೃದ್ಧಿ ಇಲಾಖೆ ಅನ್ನೋದು ಭಾಳ ವ್ಯಾಪ್ತಿ ಮತ್ತು ವಿಸ್ತಾರವುಳ್ಳಂಥ ಇಲಾಖೆ. ಬಹುತೇಕರು ಅಂದ್ಕೊಳ್ತಾರೆ ಒಂದು ಚಿಕ್ಕ ಇಲಾಖೆ ಇರಬಹುದೇನೋ ಅಂತ ಹೇಳಿ. ತಾವು 1-1.5 ತಿಂಗಳಾಯಿತು ನಗರಾಭಿವೃದ್ಧಿ ಇಲಾಖೆಯನ್ನು ನೋಡ್ತಾ ಇದ್ದೀರಿ. ಏನೆಲ್ಲ ಮಾರ್ಪಾಟುಗಳನ್ನು, ಏನೆಲ್ಲ ಯೋಜನೆಗಳನ್ನು ಹೊಂದಿದ್ದೀರಿ ಅಂತ? ನೀವು ಹೇಳಿದಾಗ ನಗರಾಭಿವೃದ್ಧಿ ಇಲಾಖೆಗೆ ವ್ಯಾಪ್ತಿ ದೊಡ್ಡದೇ ಇದೆ. ಬೆಂಗಳೂರು ನಗರ ಬಿಟ್ಟರೆ ಬೇರೆಲ್ಲ ನಗರ ಪಾಲಿಕೆಗಳು, ನಗರಸಭೆಗಳು, ಮುನ್ಸಿಪಾಲ್ಟಿಗಳೆಲ್ಲ ನಗರಾಭಿವೃದ್ಧಿ ಇಲಾಖೆಯೊಳಗೆ ಬರುತ್ತೆ. ಸೊ ಯಾವುದೇ ಒಂದು ರಾಜ್ಯದಲ್ಲಿ ಆರ್ಥಿಕ ಪ್ರಗತಿ ಆಗಬೇಕು ಅಂತಂದರೆ ಆ ರಾಜ್ಯದಲ್ಲಿರುವಂಥ ನಗರಗಳು ಉತ್ತಮ ಸ್ಥಿತಿಯಲ್ಲಿರಬೇಕು, ಚೆನ್ನಾಗಿ ಬೆಳವಣಿಗೆ ಆಗಬೇಕು. ಸೊ ಹಾಗಾಗಿ ನಗರಾಭಿವೃದ್ಧಿ ಇಲಾಖೆ ಬಹಳ ಮಹತ್ವನ ಒಳಗೊಂಡಿರುವಂಥ ಇಲಾಖೆ. ಸೊ ನಾನು ಸಚಿವನಾಗಿ ಈಗ 1 ತಿಂಗಳಾಗಿದೆ. 3ನೇ ತಾರೀಕಿಗೆ 1 ತಿಂಗಳಾಯಿತು. ಈಗ 1 ತಿಂಗಳು 1 ವಾರ ಆಗ್ತಾಯಿದೆ. ಸೊ ನಾನು ಸಚಿವನಾಗಿ ಆದಮೇಲೆ ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ದೇನೆ, ಸಭೆಗಳನ್ನು ನಡೆಸಿದ್ದೇನೆ. ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಸೊ ಹಾಗಾಗಿ ಒಂದಷ್ಟು ಮೀಟಿಂಗ್ನಲ್ಲಿ ಕೂಡ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಸೊ ಬಹಳಷ್ಟು ತುಂಬ ಏನು ಬದಲಾವಣೆ ಆಗಬೇಕಾಗಿಲ್ಲ. ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಕೂಡ ನಾವು ಉತ್ತಮವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಈಗ ಬೆಂಗಳೂರು ನಿರೀಕ್ಷೆಗೂ ಮೀರಿ ಬೆಳೆದು ಹೋಗಿದೆ. ಬೆಂಗಳೂರಿನ ಒತ್ತಡ ಇದೆಯಲ್ಲ, ನಿಜಕ್ಕೂ ಬೇರೆ ಬೇರೆ ಸಿಟಿಗಳಿಗೆ ಶಿಫ್ಟ್ ಆಗಬೇಕಾಗಿದೆ. ಅರ್ಬನೈಸೇಷನ್, ನೀವು ನಗರೀಕರಣ ಮಾಡುವಂಥ ಬಹಳ ಪ್ರಮುಖ ಜವಾಬ್ದಾರಿ ಹೊತ್ತಿದ್ದೀರಿ. ಯಾವ್ಯಾವ ನಗರಗಳನ್ನು ಈಗ ಮೊದಲ ಹಂತದಲ್ಲಿ ತೆಗೆದುಕೊಳ್ಬೇಕು, ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ? ಅಲ್ಲ, ಈಗಾಗಲೇ ಬೆಂಗಳೂರು ನಗರ ಹೊರತುಪಡಿಸಿದ್ರೆ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ ಎಲ್ಲ ಸಿಟಿಗಳಲ್ಲೂ ಕೂಡ 2ನೇ ಹಂತದ ನಗರಗಳಾಗಿ ಬೆಳೀತಾ ಇದ್ದಾವೆ. ಸೊ ಅಲ್ಲಿ ಉತ್ತಮವಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಯಾವುದೇ ಒಂದು ನಗರ ಯಾವಾಗ ಬೆಳೀತಪ್ಪ ಅಂತಂದರೆ ಅಲ್ಲಿ ಹೆಚ್ಚು ಜನ ಅಲ್ಲಿ ಬಂದು ವಾಸ ಮಾಡೋಕ್ಕೆ ಶುರು ಮಾಡಿದಾಗ, ಜನ ಯಾವಾಗ ಬಂದು ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅವ್ರಿಗೆ ಹೆಚ್ಚೆಚ್ಚು ಉದ್ಯೋಗಗಳು ದೊರೆತರೆ ಮಾಡ್ತಾರೆ. ಸೊ ಹಾಗಾಗಿ ನಗರಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡೋದ್ರ ಜೊತೆಗೆ ಅಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡಬೇಕು. ಅದಕ್ಕೆ ಇಂಡಸ್ಟ್ರೀಸ್ ಬರಬೇಕು. ಸೊ ಅದೆಲ್ಲ ಇರುತ್ತೆ. ಸೊ ಬರೀ ನಮ್ಮ ಒಂದೇ ಇಲಾಖೆಯಿಂದನೂ ಕೂಡ ನಗರೀಕರಣ ಸಾಧ್ಯ ಆಗೋದಿಲ್ಲ. ಸೊ ಎಲ್ಲ ಇಲಾಖೆಗಳು ಸೇರಿ ಕೆಲಸ ಮಾಡಿದ್ರೆ ನಗರೀಕರಣಗಳು ಚೆನ್ನಾಗಾಗುತ್ತೆ. ಸರ್, 1 ಬಾರಿ ಶಾಸಕರಾಗಿದ್ದೀರಿ, 1 ಬಾರಿ MLC ಆಗಿದ್ದೀರಿ, ಈಗ ಸಚಿವರಾಗಿದ್ದೀರಿ. ಈ ಖಾತೆಯನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ತಂದೆಯವರ ಸುದೀರ್ಘ ರಾಜಕೀಯದ ಪಯಣದ ಜೊತೆಗೆ ನೀವು ಇಲ್ಲದಿದ್ದರೂ ಕೂಡ ಹತ್ತಿರದಿಂದ ನೋಡ್ತಾ ಬೆಳೆದಿದ್ದೀರಿ. ಆ ಅನುಭವ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ತಂದೆಯವ್ರನ್ನ ಹತ್ತಿರದಿಂದ ಅವ್ರ ರಾಜಕಾರಣ ಹೆಚ್ಚಾಗಿ ನೋಡಿದ್ದೀನಿ, ಆಡಳಿತನ ಹೆಚ್ಚಾಗಿ ನೋಡೋಕ್ಕಾಗ್ತಿರಲಿಲ್ಲ. ಯಾಕೆಂತಂದರೆ ಅವ್ರ ಸಮಯದಲ್ಲಿ ನಾನು MLC ಅದು ಮೊದಲ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಯಾವುದೇ ಅಧಿಕಾರ ಇರಲಿಲ್ಲ. ಅದಾದಮೇಲೆ ಈಗ 2ನೇ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ 3 ವರ್ಷದಲ್ಲಿ ನಾನು MLC ಮಾತ್ರ ಆಗಿದ್ದು. ಸೊ ಹಾಗಾಗಿ ಹೆಚ್ಚು ಅವರ ಎಲ್ಲ ಅಧಿಕಾರಿಗಳ ಜೊತೆ ಮಾತುಕತೆ ಆಗಿರ್ಬೋದು, ಸಭೆಗಳಾಗಿರ್ಬೋದು, ಅದನ್ನು ಹೆಚ್ಚು ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ಅವರೆಲ್ಲ ರಾಜಕಾರಣದ ಸಭೆಗಳಿರ್ಬೋದು, ಅವ್ರು ರಾಜಕಾರಣ ಮಾಡೋ ರೀತಿ ಇರ್ಬೋದು, ಅದನ್ನೆಲ್ಲ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಗಿದೆ.
ಯತೀಂದ್ರ ಅವರು ಅಂತ ಹೇಳಿದ್ರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತನ. ಹೌದು, ನಮ್ಮ ಮೊದಲಿಂದನೂ ಸ್ವಲ್ಪ ಮಾತು ಕಮ್ಮಿನೇ. ಯಾಕಂತ ಹೇಳಿದ್ರೆ ಮತ್ತು ಕೃತಿನಲ್ಲಿ ನಂಬಿಕೆ ಇಟ್ಕೊಂಡಿರೋ ಒಂದು ಮಾತಿಗಿಂತ ಹೆಚ್ಚಾಗಿ. ಯಾಕಂದರೆ ಸಿದ್ದರಾಮಯ್ಯ ಅವರ ಅಗ್ರೆಸಿವ್ ರಾಜಕಾರಣವನ್ನು ನೋಡಿದಂಥ ಈ ರಾಜ್ಯ, ಕರ್ನಾಟಕ ರಾಜ್ಯ, ಯತೀಂದ್ರ ಅವರ ರಾಜಕಾರಣವನ್ನು ಹೇಗೆ ಊಹಿಸಿಕೊಳ್ಳಬಹುದು ಅಂತ. ಕೋರ್ಸ್ ನಮ್ಮಿಬ್ಬರು ವ್ಯಕ್ತಿಗಳು ಬಹಳ ವ್ಯತ್ಯಾಸ ಇದೆ. ತಂದೆಯವರು ಬಹಳ ಕಾಲದಿಂದನೂ ರಾಜಕಾರಣದಲ್ಲಿದ್ದಾರೆ. ಅವರು ವಿದ್ಯಾರ್ಥಿ ದೇಶದಿಂದಲೂ ಕೂಡ ರಾಜಕಾರಣದಲ್ಲಿದ್ದಾರೆ. ಸೊ ಹಾಗಾಗಿ ಅವರು ದೊಡ್ಡ ಜವಾಬ್ದಾರಿ ವಹಿಸ್ಕೊಳ್ಳೋಷ್ಟರೊಳಗೆ ಅವರು ಚೆನ್ನಾಗಿ ರಾಜಕಾರಣದಲ್ಲಿ ಪಳಗಿದ್ರು. ಬಟ್ ನನ್ನ ವಿಷಯ ಹಾಗಾಗಿರಲಿಲ್ಲ, ನಾನು ಅನಿರೀಕ್ಷಿತವಾಗಿ ಬರಬೇಕಾಗಿತ್ತು. ಸೊ ಹಾಗಾಗಿ ಇಬ್ಬರು ರಾಜಕಾರಣ ಮಾಡೋ ರೀತಿಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ನೀವು ಹೇಳ್ದಂಗೆ ತಂದೆಯವರು ಬಹಳ ಅಗ್ರೆಸಿವ್, ನಾನು ಮೊದಲಿಂದ ಸ್ವಲ್ಪ ಸಾಫ್ಟ್ ನೇಚರ್ ಉಳ್ಳವನು. ಸೊ ಹಾಗಾಗಿ ಬಟ್ ಹಾಗಂತ ಸಾಫ್ಟ್ ನೇಚರ್ಲಿರೋರು ರಾಜಕಾರಣ ಮಾಡೋಕ್ಕಾಗಲ್ಲ ಅಂತಲ್ಲ, ಖಂಡಿತ ಮಾಡ್ಬೋದು. ಒಳ್ಳೆ ಉದ್ದೇಶ ಇರಬೇಕಷ್ಟೇ. ಬಟ್ ಎಲ್ಲಿ ಅಗ್ರೆಸಿವ್ ಆಗಿರಬೇಕು ಅಲ್ಲಿ ಕೂಡ ಅಗ್ರೆಸಿವ್ ಆಗಿರಬೇಕು. ಸಿದ್ದರಾಮಯ್ಯವರ ರಾಜಕೀಯ ರಾಯಭಾರಿ ಯತೀಂದ್ರ ಸಿದ್ದರಾಮಯ್ಯವರು ಅಂತ ಹೇಳ್ಬೋದು, ಮುಂದಿನ ಪೀಳಿಗೆಯನ್ನು ಉಳಿಸಿಕೊಂಡು ಹೋಗೋದ್ರಲ್ಲಿ. ರಾಯಭಾರಿ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅವರ ರಾಜಕಾರಣದಲ್ಲಿ ಏನು ಸಿದ್ಧಾಂತ, ತತ್ವ, ಆದರ್ಶಗಳನ್ನು ಇಟ್ಕೊಂಡಿದ್ರಲ್ಲ, ಅದರ ವಾರಸುದಾರನಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಬೇಕಾದ್ರೆ ಬಹಳಷ್ಟು ಬಾರಿ ತಮ್ಮ ಹೇಳಿಕೆಗಳನ್ನು ಗಮನಿಸಿದ್ರೆ 5 ವರ್ಷ ಪೂರ್ಣಾವಧಿಯನ್ನು ಪೂರೈಸ್ತಾರೆ ಅಂತ ಹೇಳಿ. ಹೌದು, ನನಗೆ ಅವಾಗ ಹಾಗೆ ಅನ್ನಿಸ್ತಿರ್ತಿತ್ತು. ಯಾಕೆಂತಂದರೆ ಅವ್ರನ್ನ ಮಧ್ಯದಲ್ಲೇ ಕೆಳಗಿಳಿಸ್ತಾರೆ ಅನ್ನೋ ಯಾವುದೇ ಒಂದು ಸೂಚನೆ ಹೈಕಮಾಂಡ್ ನಮಗಂತೂ ಸಿಕ್ಕಿರಲಿಲ್ಲ. ಮತ್ತು ತಂದೆಯವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಮಧ್ಯದಲ್ಲೇ ಇಳಿಸೋದಕ್ಕೆ ಯಾವುದೇ ಕಾರಣಗಳು ನನಗೆ ಆಗ ಕಾಣಿಸ್ತಿಲ್ಲ. ಸೊ ಹಾಗಾಗಿ ನನಗೆ ಏನು ಮಾಹಿತಿ ಇತ್ತು, ನನಗೇನು ಅನ್ನಿಸ್ತಿತ್ತು ಅದನ್ನು ಹೇಳಿದ್ದೆ, 5 ವರ್ಷ ಅವರೇ ಮುಂದುವರಿತಾರೆ ಅಂತ. ಸರ್, ಈ ರಾಜ್ಯದ ಸಾಮಾನ್ಯ ಜನ ಅಥವಾ ವಿರೋಧ ಪಕ್ಷಗಳು ಇಷ್ಟು ಸಲೀಸಾಗಿ ಅಧಿಕಾರ ವರ್ಗಾವಣೆ ಇಷ್ಟು ಸಲೀಸಾಗಿ ಆಗುತ್ತೆ ಅಂತ ಅಂದ್ಕೊಳ್ಳೇ ಇಲ್ಲ. ವಿರೋಧ ಪಕ್ಷಗಳಿಗೊಂದು ಅಸ್ತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಅದು ಕೂಡ ಸಿಗಲಿಲ್ಲ. ಹೇಗೆ ಸಾಧ್ಯ ಆಯಿತು ಇದು? ಅದಕ್ಕೆ ಕಾರಣ ತಂದೆಯವರ ಸೈದ್ಧಾಂತಿಕ ಬದ್ಧತೆನೇ ಕಾರಣ. ಮತ್ತು ಅವ್ರು ಯಾವತ್ತೂ ಕೂಡ ಅಧಿಕಾರದ ಮೇಲೆ ಬಹಳ ವ್ಯಾಮೋಹ ಇಟ್ಕೊಂಡಿರೋರಂತಲ್ಲ. ಅವ್ರಿಗೆ ಅಧಿಕಾರ ಒಂದು ಮೀನ್ಸ್ ಅಷ್ಟೇ, ಜನರ ಸೇವೆ ಮಾಡೋದಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಅವರೇನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಒಂದು ಮಾಧ್ಯಮ ಅಷ್ಟೇ ಅಧಿಕಾರಕ್ಕೆ. ಸೊ ಅಧಿಕಾರ ಬೇಕೇ ಬೇಕು ಅಂತ ಅವ್ರು ಯಾವತ್ತೂ ಕೂಡ ಹಪಾಹಪಿ ಮಾಡಿದವರಲ್ಲ. ಸೊ ಹಾಗಾಗಿ ಮತ್ತು ರಾಹುಲ್ ಗಾಂಧಿಯವ್ರ ಬಗ್ಗೆ ಅವ್ರಿಗೆ ಅಪಾರ ಗೌರವ ಇತ್ತು, ಗಾಂಧಿ ಫ್ಯಾಮಿಲಿಯವ್ರ ಬಗ್ಗೆ. ಯಾಕೆಂದರೆ ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದವರು ಸೋನಿಯಾ ಗಾಂಧಿಯವರು. ಅದಾದಮೇಲೆ ನಂತರ ಪಕ್ಷದಲ್ಲಿ ಅವರಿಗೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿಕೊಟ್ರು. ನಂತರ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಅವಕಾಶ ಮಾಡಿಕೊಟ್ರು. ಸೊ ಹಾಗಾಗಿ ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಮತ್ತು ಅವ್ರು ಮೊದಲಿಂದನೂ ಹೇಳ್ಕೊಂಡು ಬರ್ತಾಯಿದ್ರು, ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ನಾನು ಸ್ಥಾನ ಬಿಟ್ಕೊಡ್ತೀನಿ ಅಂತ ಹೇಳಿ. ಸೊ ಅವ್ರ ಮಾತಿಗೆ ಬದ್ಧವಾಗಿ ಉಳ್ಕೊಂಡ್ರು. ಇವತ್ತಿಗೆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ತನ್ನ ಅಧಿಕಾರ ಬಿಟ್ಟು ಕೊಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕಸರತ್ತು ಮಾಡ್ತಾನೆ, ಏನೆಲ್ಲ ಸರ್ಕಸ್ ಮಾಡ್ತಾನೆ ಅಂತ ನೋಡ್ತೀವಿ ಸರ್. ಆದರೆ ಸಿದ್ದರಾಮಯ್ಯವರು ಅಷ್ಟು ಸುಲಭವಾಗಿ ಬಿಟ್ಕೊಟ್ಟಿದ್ದಿದೆಯಲ್ಲ, ಅದೊಂದು ಮೇಲ್ಪಂಕ್ತಿ ಹಾಕಿದ್ರು ದೇಶಕ್ಕೆ ಅಂತ. ಬಟ್ ನಾನು ಈಗಾಗಲೇ ಹೇಳಿದಾಗೆ ತಂದೆಯವ್ರಿಗೆ ಯಾವತ್ತೂ ಕೂಡ ಅಧಿಕಾರದ ಮೇಲೆ ವ್ಯಾಮೋಹ ಇರಲಿಲ್ಲ. ಅವ್ರಿಗೆ ಇದ್ದಿದ್ದು ಜನರ ಸೇವೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಅವಕಾಶ ಸಿಕ್ಕಿತ್ತು. ಇನ್ನೂ ಒಂದಷ್ಟು ಅವಕಾಶ ಸಿಕ್ಕಿದ್ರೆ ಸಂತೋಷ ಪಟ್ಟಿರೋರು. ಬಟ್ ಆದರೆ ಅವರು ಮೊದಲೇ ಮಾತು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರಿಗೆ. ಸೊ ಹಾಗಾಗಿ ಅವ್ರ ಮಾತನ್ನ ಉಳಿಸ್ಕೊಂಡು. ಸರ್, ಕಳೆದ 2 ಮುಖ್ಯಮಂತ್ರಿಗಳು ಅಧಿಕಾರ ತ್ಯಾಗ ಮಾಡಬೇಕಾದ್ರೆ ಏನೆಲ್ಲ ಸರ್ಕಸ್ ನಡೀತು ನೋಡಿದ್ದೇವೆ ಸರ್. ಬಲವಂತವಾಗಿ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಲಾಯಿತು. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಅಂತೂ ಸುದೀರ್ಘವಾದಂಥ ಬಹಳ ದೊಡ್ಡ ಹೋರಾಟ ಆಯಿತು, ಬಾಂಬೆ ದಿನಗಳಿಂದ ಹಿಡಿದುಕೊಂಡು. ಆದರೆ ಇಷ್ಟು ಸಲೀಸಾಗಿ ಶುರುವಾಯಿತು ಅಂತ ಹೇಳಿದ್ರೆ ಒಂದು ತಾಳ್ಮೆ ಜೊತೆಗೆ ಒಂದು ಪ್ರಬುದ್ಧ ರಾಜಕಾರಣವೇ ಕಾರಣ ಆಯಿತು ಅಂತ ಹೇಳ್ಬೋದಾ? ಹೌದೌದು. ತಂದೆಯವರು ಯಾವಾಗಲೂ ಕೂಡ ಒಬ್ಬರು ಮುತ್ಸದ್ದಿ ರಾಜಕಾರಣಿಯಾಗೇ ನಡ್ಕೊಂಡ್ಬಂದಿರೋದು. ಅವರು ಇಡೀ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಅವರು ಚೀಪ್ ಪಾಲಿಟಿಕ್ಸ್ ಮಾಡಿಲ್ಲ, ಅಧಿಕಾರದಿಂದ ಹೋಗಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ಆ ರೀತಿ ನಡ್ಕೊಳ್ಬೇಕಾದಂತಹ ಅವಶ್ಯಕತೆ ಅವ್ರಿಗೆ ಕಾಣಿಸಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ನೀವು ಕೂಡ ಹೋಗಿದ್ರಿ ಅಂತ ಕಾಣಿಸುತ್ತೆ ದೆಹಲಿಯಲ್ಲಿ. ಆ ಸನ್ನಿವೇಶದಲ್ಲಿ ನಡೆದಿದ್ದೇನು ಸರ್? ಈ ರಾಜ್ಯದ ಜನ ಏನು ತಿಳಿದುಕೊಳ್ಬೇಕು ಅಂತ? ಇಲ್ಲ, ತಂದೆಯವ್ರಿಗೆ ಮೊದಲು ಕರೆಸ್ಕೊಂಡಿದ್ದರು ಹೈಕಮಾಂಡ್ ಅವರು. ಆಗ ಕರೆಸ್ಕೊಂಡು ಒಂದು ಇಡೀ 3-4 ದಿವಸ ಅವ್ರ ಜೊತೆ ಮಾತುಕತೆ ಎಲ್ಲ ಆಡಿದ್ಮೇಲೆ ಈ ರೀತಿ ನೀವು ಬಿಡಬೇಕಾಗತ್ತೆ, ಪಕ್ಷದ ಹಿತದೃಷ್ಟಿಯಿಂದ ನೀವು ಅಧಿಕಾರ ಬಿಟ್ಕೊಟ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸೊ ಅದಾದಮೇಲೆ ಅವರು ಬೆಂಗಳೂರಿಗೆ ಬಂದರು ಒಪ್ಕೊಂಡು. ನಂತರ 1 ದಿವಸ 2 ದಿವಸ ಏನೋ ಟೈಮ್ ತೆಗೆದುಕೊಂಡಿದ್ರು, 1 ದಿವಸ ಸಮಯ ತೆಗೆದುಕೊಂಡಿದ್ರು. ಅದಾದಮೇಲೆ ರಾಜೀನಾಮೆ ಎಲ್ಲ ಕೊಟ್ಟ ಆದಮೇಲೆ ಅವರು ಮತ್ತೆ ಹೈಕಮಾಂಡ್ ಅವ್ರು ಕರೆದಿದ್ರು. ಆವಾಗ ನಾನು ಅವ್ರ ಜೊತೆಗೆ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ರಾಹುಲ್ ಗಾಂಧಿ ಅವರೇ ಒಂದು ಉಪಹಾರ ಭೇಟಿಗೆ ಕರೆದಿದ್ದರು. ಸೊ ಆ ವೇಳೆಯಲ್ಲಿ ನಾನು, ತಂದೆಯವರು ಮತ್ತು ಜಾರ್ಜ್ ಅವ್ರು ಮಾತ್ರ ಇದ್ವಿ. ಸೊ ರಾಹುಲ್ ಗಾಂಧಿಯವರು ತಂದೆನ ಬಹಳಾಗಿ ಶ್ಲಾಘನೆ ಮಾಡಿದರು. ನೀವು ಒಂದಿಷ್ಟು ಕೂಡ ಅಧಿಕಾರಕ್ಕೆ ಅಂಟ್ಕೊಳ್ಳದೆ ಹೈಕಮಾಂಡ್ ಮಾತಿಗೆ
ಗೌರವ ಕೊಟ್ಟು ಅಧಿಕಾರನ ಬಿಟ್ಕೊಟ್ರಿ. ಸೊ ಯು ಆರ್ ಅ ಮಾಡೆಲ್ ಫಾರ್ ದ ಹೋಲ್ ನೇಷನ್ ಅಂತ ಹೇಳಿ. ಸೊ ನನಗೂ ಕೂಡ ನೀವು ರಾಜಕೀಯ ಗುರು ಅಂತ ಕೂಡ ಹೇಳಿದರು. ಸೊ ಐ ವಾಸ್ ವೆರಿ ಹ್ಯಾಪಿ ಅವ್ರ ಮಾತನ್ನು ನಡೆಸ್ಕೊಟ್ಟಿದ್ದಕ್ಕೆ. ಸರ್, ತಂದೆಯವರು ರಾಜೀನಾಮೆ ನೀಡಿದ ದಿನ ಬಹುತೇಕ ಅವರ ಅಭಿಮಾನಿಗಳು ಅವರನ್ನು ಅತಿ ಹೆಚ್ಚು ಪ್ರೀತಿ ಮಾಡುವಂಥವ್ರು ಮೋಸ್ಟ್ಲಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ ಅಂತ ಕಾಣಿಸುತ್ತೆ. ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಕೂಡ ನೋಡಿದ್ರೆ ಅವರು ಕಣ್ಣೀರು ಹಾಕಿದ್ರು ಅಂತ. ಅವತ್ತು ಯತೀಂದ್ರ ಅವರ ಮನಸ್ಥಿತಿ ಹೇಗಿತ್ತು? ಅದು ಸಂಪುಟ ಸಭೆ ನಡೆದಾಗ ನಾನು ಇರಲಿಲ್ಲ, ಯಾಕಂದರೆ ಮಿನಿಸ್ಟ್ರಿಗಳು ಮಾತ್ರ ಇದ್ದರು. ಸೊ ಅಲ್ಲಿ ಪಾಪ ಎಲ್ಲ ಸಚಿವರು ಭಾವಕರಾಗಿದ್ದರು ಅನ್ನೋದನ್ನು ಕೇಳಿದೆ. ತಂದೆಯವರು ಕೂಡ ಚೆನ್ನಾಗಿ ಮಾತನಾಡಿದ್ರು ಅನ್ನೋದನ್ನು ಕೇಳಿದೆ. ಸೊ ಎಲ್ಲರೂ ಭಾವಕರಾದಂಥ ಕ್ಷಣ. ಅದನ್ನು ಕೂಡ ಬೇರೆಯವರು ಹೇಳೋದನ್ನು ಕೇಳಷ್ಟೇ ನನಗೆ ಗೊತ್ತು. ಬಟ್ ಅಫ್ಕೋರ್ಸ್ ತಂದೆಯವರು 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಭಾವಿಸಿದ್ದೆ. ಅದಾಗದೆ ಮಧ್ಯದಲ್ಲೇ ಇಳಿಬೇಕಾಗಿ ಬಂದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಖಂಡಿತ ಬೇಸರ ಆಗಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಧಿಕಾರ ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಂಬಿಕೊಂಡು ಭಾಳಷ್ಟು ಜನ ರಾಜಕಾರಣದಲ್ಲಿದ್ದರು. ಸೊ ಅವ್ರಿಗೆಲ್ಲ ಮುಂದೆ ಹೇಗಪ್ಪ ಅನ್ನೋದು ಕೂಡ ಒಂದು ಆತಂಕ ಇತ್ತು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಏನೇ ಬಂದರೂ ಅದನ್ನು ಎದುರಿಸಬೇಕಾಗತ್ತೆ. ಸರ್, ಸಿದ್ದರಾಮಯ್ಯ ಅವರನ್ನ ಕೆಲವು ಉಪನಾಮಗಳಿಂದ ಕರೀತಾರೆ. ಕನ್ನಡ ರಾಮಯ್ಯ, ದಲಿತ ರಾಮಯ್ಯ, ಹೋರಾಟ ರಾಮಯ್ಯ, ಹೀಗೆ ಅನೇಕ ಕರಿತಾ ಈಗ ತ್ಯಾಗರಾಮಯ್ಯ ಅಂತಲೂ ಕೂಡ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಹೌದೌದು, ಅಫ್ಕೋರ್ಸ್ ಯಾವ ರೀತಿ ಅವರು ಅಧಿಕಾರನ ತ್ಯಾಗ ಮಾಡಿಕೊಟ್ರು ಅದು ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ತಂದೆಯವರು ಬಹಳ ಪ್ರಬುದ್ಧತೆಯನ್ನು ತೋರಿಸಿದ್ರು. ಯಾತಕ್ಕೆ ಅವ್ರನ್ನ ಅಷ್ಟು ಜನ ಮೆಚ್ಕೋತಾರೆ, ಯಾತಕ್ಕೆ ಅವ್ರನ್ನ ಎಲ್ಲರೂ ಅಷ್ಟೊಂದು ಜನ ಅನುಯಾಯಿಗಳಿದ್ದಾರೆ ಅನ್ನೋದಕ್ಕೆ ಜಸ್ಟಿಫೈ ಮಾಡಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾದ್ರೆ ಕೆಲವಷ್ಟು ಡಿಮಾಂಡ್ಗಳು ಇಲ್ಲದೆ ಹೋದರೂ ಕೂಡ ನಿಮ್ಮನ್ನು DCM ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಅಂತ. ಇಲ್ಲ, ಆ ಥರ ತೀರ್ಮಾನ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ತಂದೆಯವರು ಆ ಥರ ಕೇಳಲೂ ಇಲ್ಲ DCM ಮಾಡಿ ಅಂತ. ಒಂದಕ್ಕಿಂತ ಹೆಚ್ಚು DCM ಸ್ಥಾನಗಳನ್ನು ರಚನೆ ಮಾಡಬೇಕು ಅನ್ನೋ ಒಂದು ಮಾತುಕತೆಯೂ ನಡೆದಿತ್ತು. ಆಗಲೂ ಕೂಡ ತಂದೆಯವರು ಸ್ಪಷ್ಟವಾಗಿ ಹೇಳಿದರು, ಇಲ್ಲ DCM ಸ್ಥಾನ ಒಂದಕ್ಕಿಂತ ಹೆಚ್ಚು DCMಗಳನ್ನು ಮಾಡಬೇಡಿ, ಉಪಮುಖ್ಯಮಂತ್ರಿಗಳನ್ನು ಆ ಸ್ಥಾನಕ್ಕೆ ಬೆಲೆ ಇರಲ್ಲ ಅಂತ ತಂದೆಯವರೇ ಸಲಹೆ ಕೊಟ್ಟಿದ್ರು. ಓಕೆ ಸರ್, ಮುಂದೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಈ ರಾಜ್ಯ ಮುಖ್ಯಮಂತ್ರಿಯಾಗಿ ನೋಡ್ಬೋದಾ? ಅದೆಲ್ಲ ನಾನು ಏನೂ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಮತ್ತು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಜನರನ್ನ ಗಳಿಸ್ತೀನಿ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ. ಸೊ ಈಗ ಸದ್ಯಕ್ಕೆ ನನಗೆ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ, ಒಂದು ಜವಾಬ್ದಾರಿ ಸಿಕ್ಕಿದೆ. ಈ ಜವಾಬ್ದಾರಿಯನ್ನು ಜನರ ನಿರೀಕ್ಷೆಗೆ ತಕ್ಕಂತೆ ನಿಭಾಯಿಸಬೇಕು ಅನ್ನೋದೊಂದೇ ಗುರಿ. 2028ಕ್ಕೆ ಮತ್ತೆ MLA ಆಗಿ ಸ್ಪರ್ಧೆ ಮಾಡ್ತೀರಿ, MLA ಕ್ಷೇತ್ರಕ್ಕೆ ಮಾಡಿ 28ಕ್ಕೆ ಖಂಡಿತ. ಈಗ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾನು ರಾಜಕಾರಣದಿಂದ ನಿವೃತ್ತಿ ಹೊಂದೋದಿಲ್ಲ, ಆದರೆ ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ. ಹಾಗಾದರೆ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲೇ ಇರ್ತಾರಾ? ಇಲ್ಲ, ಅವ್ರು ಹೇಳಿದ್ದಾರೆ ನಾನು ಮುಂದೆ ಮತ್ತೆ 2028ಕ್ಕೆ ಚುನಾವಣೆ ನಿಲ್ಲೋದಿಲ್ಲ, ಬಟ್ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ. ಅವರು ಯಾವಾಗಲೂ ಕೂಡ ಯಾವ ವರ್ಗದ ಜನರ ದನಿಯಾಗಿ ಕೆಲಸ ಮಾಡಿದ್ದಾರೆ, ಅದೇ ರೀತಿ ಕೆಲಸ ಮಾಡ್ಕೊಂಡು ಮುಂದುವರಿ. ಸರ್, ಯಡಿಯೂರಪ್ಪ ಅವ್ರ ಪುತ್ರ BJP ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇನ್ನು ದೇವೇಗೌಡರ ಪುತ್ರ ಮುಖ್ಯಮಂತ್ರಿಯೂ ಆಗಿದ್ದಾರೆ, ಕೇಂದ್ರ ಮಂತ್ರಿಯೂ ಆಗಿದ್ದಾರೆ. ಆ ಕಾರಣದಿಂದ ಕೇಳಿದ್ದು, ತಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ. ಅಫ್ಕೋರ್ಸ್ ಯಾರಾದರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡ್ಬೋದು ಆಗಬೇಕು ಅಂತ ಹೇಳಿ, ಬಟ್ ಅದಕ್ಕೆ ಅರ್ಹತೆಯೂ ಕೂಡ ಗಳಿಸ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿ ನಾನು ಕೆಲಸ ಮಾಡ್ತೀನಿ ಮತ್ತು ಎಷ್ಟು ಜನರನ್ನು ಗಳಿಸ್ತೀನಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ತಂದೆಯವರಿಂದ ಬಹಳ ಕಲಿತುಕೊಂಡಿದ್ದ ಇಷ್ಟವಾದ ಗುಣ ಅಂತ ಹೇಳಿದ್ರೆ? ತಂದೆಯವ್ರದ್ದು ಅವರು ಬಹಳಷ್ಟು ಕಲ್ತಿದ್ದೀನಿ, ಬಟ್ ಮುಖ್ಯವಾಗಿ ಅವ್ರಿಗೆ ಇರೋ ಸೈದ್ಧಾಂತಿಕ ಬದ್ಧತೆ, ಅವರ ಐಡಿಯಾಲಜಿಗೆ ಏನು ಕಮಿಟ್ಮೆಂಟ್ ಇದೆಯಲ್ಲ ಅದು ಬಹಳ ಕಮ್ಮಿ ಜನರಲ್ಲಿ ಕಾಣಸಿಗುತ್ತೆ. ಅವರ ರಾಜಕಾರಣದ ಪ್ರತಿ ಹೆಜ್ಜೆಲೂ ಕೂಡ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರೂ ಕೂಡ ಅವರ ಆಡಳಿತದಲ್ಲೂ ಕೂಡ ಯಾವಾಗಲೂ ಕೂಡ ಅವ್ರಿಗೆ ಸೈದ್ಧಾಂತಿಕ ಸ್ಪಷ್ಟತೆ ಇರುತ್ತೆ. ಅದನ್ನು ಬಿಟ್ಟು ಅವರು ಆ ಕಡೆ ಈ ಕಡೆ ಒಂದು ಇಂಚು ಕೂಡ ಅಲಗೋದಿಲ್ಲ. ಮತ್ತು ಅದ್ರ ಜೊತೆಗೆ ಒಳ್ಳೆ ದಕ್ಷ ಆಡಳಿತಗಾರರು ಕೂಡ. ಆಡಳಿತದ ಮೇಲೆ ಅವ್ರಿಗೆ ಬಿಗಿ ನಿಯಂತ್ರಣ ಇತ್ತು. ಅಧಿಕಾರಿಗಳ ಕೈಲಿ ಹೆಂಗೆ ಕೆಲಸ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿತ್ತು. ಮತ್ತು ರಾಜಕಾರಣದಲ್ಲಿ ಯಾರ ಜೊತೆ ಎಷ್ಟು ಮಾತಾಡಬೇಕು ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತು. ಎಲ್ಲರನ್ನೂ ಕೂಡ ತಾಳ್ಮೆಯಿಂದ ಎಲ್ಲರನ್ನೂ ಕೂಡ ಕೇಳಿಸ್ಕೊಳ್ತಾ ಇದ್ರು. ಆದರೆ ಎಲ್ಲರ ಅಭಿಪ್ರಾಯವನ್ನು ಕೇಳಿಕೊಂಡು ತಮ್ಮದೇ ಆದ ಒಂದು ನಿಲುವನ್ನು ಬೆಳೆಸ್ಕೊಳ್ತಿದ್ರು, ತಮ್ಮದೇ ಆದಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ರು. ಅದನ್ನು ಕಲಿಬೇಕು. ಮತ್ತು ದಣಿವರಿದೇ ಕೆಲಸ ಮಾಡೋರು. ಅವರು ಈಗ 79 ವಯಸ್ಸು, ಈ ವಯಸ್ಸಿನ ತನಕನೂ ಕೂಡ ಯಾವತ್ತೂ ಕೂಡ ಕೆಲಸ ಮಾಡೋದಕ್ಕೆ ಹಿಂಜರಿದವರೇ ಅಲ್ಲ. ಬೆಳಗಿಂದ ರಾತ್ರಿ ತನಕನೂ ಕೂಡ ಕೆಲಸ ಮಾಡೋರು. ಎಷ್ಟೊಂದು ಸರಿ ಪಾಪ ಎಷ್ಟೋ ದೂರ ಪ್ರಯಾಣ ಮಾಡ್ಕೊಂಡು ಬಂದಿದ್ರು ಕೂಡ, ರಾತ್ರಿ ತಡ ಆಗಿದ್ರು ಕೂಡ ಏನಾದರೂ ಜನ ಕಾಯ್ತಿದ್ರೆ ಅವ್ರನ್ನ ಹೋಗಿ ಮಾತಾಡಿಸೋರು. ಅಟ್ಲೀಸ್ಟ್ ಮಾತಾಡೋಕ್ಕಾಗಲ್ಲ ಅಂದರೆ ಇವತ್ತು ಬೇಡಪ್ಪ ಇನ್ನೊಂದು ಸಹ ಬನ್ನಿ ಅಂತ ಹೇಳೋರು. ಯಾವತ್ತೂ ಕೂಡ ಜನರ ಮೇಲೆ ರೇಗೋದು ಮಾಡೋದು ಅದರ ಕಮ್ಮಿ. ರೇಗೋದು ಮಾಡುತ್ತಿದ್ರು, ಬಟ್
ಏನಾದರೂ ಸಕಾರಣ ಇದ್ದರೆ ಮಾತ್ರ ರೇಗ್ತಾ ಇದ್ರು. ಆದರೆ ಜನನ್ನ ಮೀಟ್ ಮಾಡಬೇಕಲ್ಲಪ್ಪ ಅನ್ನೋ ಇರಿಟೇಷನ್ಗೋಸ್ಕರ ಯಾವತ್ತೂ ಕೂಡ ಜನರನ್ನ ರೇಗಿರಲಿಲ್ಲ. ಎಸ್, ವಿಶೇಷ ಸಂದರ್ಶನ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಯತೀಂದ್ರ ಸಿದ್ದನಾಯಕ ವಿಶೇಷ ಸಂದರ್ಶನಕ್ಕೆ ಮತ್ತೆ ಸ್ವಾಗತ. ಸರ್, ತಮ್ಮ ಹೇಳಿಕೆಯಲ್ಲಿ ಒಂದು ಮಾತು ಹೇಳಿದ್ರಿ, ಅಹಿಂದ ರಾಯಭಾರಿಯಾಗಿ ಸತೀಶ್ ಜಾರಕಿಹೊಳಿಯವರು ಮುಂದುವರಿತಾರೆ ಅಂತ. ಇಲ್ಲ, ನಾನೇನು ಹೇಳಿದ್ದು ಅಂತಂತಂದರೆ ತಂದೆಯವ್ರ ನಂತರ ಕೂಡ ಅಹಿಂದ ರಾಜಕಾರಣ ಮುಂದುವರಿಯಬೇಕು. ಸೊ ಹಾಗಾಗಿ ಆ ಒಂದು ಸೈದ್ಧಾಂತಿಕ ನಾಯಕತ್ವನ ವಹಿಸ್ಕೊಳ್ಳಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದ್ದೆ. ಈ ಸರ್, ಸತೀಶ್ ಜಾರಕಿಹೊಳಿ ಅವರಿಗೆ ಆ ಸಾಮರ್ಥ್ಯ ಇದೆ, ಜೊತೆಗೆ ಸಿದ್ದರಾಮಯ್ಯವರಿಗಿರುವಂಥ ತತ್ವ ಸಿದ್ಧಾಂತ, ಸಾಮಾಜಿಕ ನ್ಯಾಯ, ಆ ಎಲ್ಲ ಗುಣಗಳು ಕೂಡ ಅವರು ಮೈಗೂಡಿಸಿಕೊಂಡಿದ್ದಾರೆ. ಆ ಅಹಿಂದ ಚಳವಳಿಯನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಹೇಗೆ ತಾವೆಲ್ಲ ಸಪೋರ್ಟಿವ್ ಆಗಿ ನಿಲ್ತೀರಿ ಅಂತ? ಅಫ್ಕೋರ್ಸ್ ಬಹಳಷ್ಟು ನಾಯಕರುಗಳು ಏನು ಸಾಮಾಜಿಕ ನ್ಯಾಯ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ಅಹಿಂದ ನಾಯಕತ್ವನ ವಹಿಸ್ಕೊಳ್ಬೇಕು. ಸೊ ಅದು ಮಾಡಬೇಕು ಅಂದರೆ ಏನಿಲ್ಲ, ಅವ್ರ ಇಂಟ್ರೆಸ್ಟ್ ಪರವಾಗಿ ಕೆಲಸ ಮಾಡಬೇಕು. ಎಲ್ಲೆಲ್ಲಿ ಈ ವರ್ಗದವ್ರಿಗೆ ಪ್ರಾತಿನಿಧ್ಯ ಕಮ್ಮಿ ಇದೆ ಅಲ್ಲೆಲ್ಲ ಅವ್ರಿಗೆ ಹೆಚ್ಚು ಹೆಚ್ಚು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು. ಮತ್ತು ಅವ್ರಿಗೆ ಸಾಮಾಜಿಕವಾಗಿ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಅದನ್ನು ಯಾರೇ ಮಾಡಿದ್ರೂ ಕೂಡ ಅಹಿಂದ ನಾಯಕರಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ದೇವರಾಜ್ ಅರಸು ಅವರನ್ನು ಅಹಿಂದ ನಾಯಕ ಅಂತ ಹಿಂದೆ ಕರೀತಾ ಇದ್ರು. ಅಹಿಂದದ ಅಭಿವೃದ್ಧಿ ಅಭ್ಯುದಯ ಆಗಿದ್ದು ಅಲ್ಲಿಂದ. ಆನಂತರದಲ್ಲಿ ಬಹಳ ದೊಡ್ಡ ಗ್ಯಾಪ್ ಆಯಿತು. ಸಿದ್ದರಾಮಯ್ಯ ಅವರು ಬಂದರು, ಅವರು ಅಹಿಂದ ಸೂರ್ಯನಾಗಿ, ಅಹಿಂದ ಸೂರ್ಯ ಅಂತ ಕೂಡ ಕರೀತಾರೆ ಅವರನ್ನು, ಅಹಿಂದ ರಾಮಯ್ಯ ಅಂತ ಕೂಡ ಕರೀತಾರೆ. ಅದಾದ ಬಳಿಕ ಒಂದು ವ್ಯಾಕ್ಯೂಮ್ ಸ್ಪೇಸ್ ಏನಾದ್ರು ಕಾಣಿಸ್ಕೊಳ್ತಾ ಇದೆಯಾ ಈಗ? ಹೌದು, ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಸಿದ್ದರಾಮಯ್ಯವರನ್ನು ನಾಯಕರಾಗಿ ಒಪ್ಕೊಂಡಿದ್ರು ಅಹಿಂದ ವರ್ಗದ ಜನ. ಆದರೆ ಇಡೀ ಕರ್ನಾಟಕದಲ್ಲಿ ಆ ರೀತಿ ಜನ ನಾಯಕರನ್ನಾಗಿ ಒಪ್ಕೊಳ್ತಿದ್ದು ಬಹಳ ಕೆಲವೇ ನಾಯಕರುಗಳಲ್ಲಿ ಕರ್ನಾಟಕದಲ್ಲಿ. ನಿಮಗೆ ಗೊತ್ತಿರೋಂಗೆ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರು, ಅದು ನಂತರ ಸಿದ್ದರಾಮಯ್ಯ ಅವರು ಮಾತ್ರ. ಇವ್ರು ಮೂರೇ ಜನ ಇಡೀ ಕರ್ನಾಟಕದಲ್ಲೂ ಕೂಡ ಜನರು ನಾಯಕರಂತ ಒಪ್ಕೊಳ್ತಾ ಇರ್ತಿದ್ದು. ಸೊ ಹಾಗಾಗಿ ಬೇರೆ ಬೇರೆ ಅಹಿಂದ ನಾಯಕರುಗಳಿದ್ದರೂ ಎಲ್ಲೋ ಅವರು ತಮ್ಮ ತಮ್ಮ ಒಂದು ರೀಜನ್ಗೆ ಸೀಮಿತರಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಅವರು ಅಹಿಂದ ನಾಯಕರಾಗಿ ಬೆಳಿಬೇಕಾಗಿದೆ ಈಗಿರೋ ನಾಯಕರುಗಳು. ಸೊ ಹಾಗಾಗಿ ಸ್ವಲ್ಪ ವ್ಯಾಕ್ಯೂಮ್ ಖಂಡಿತ ಕ್ರಿಯೇಟ್ ಆಗಿದೆ. ಈಗ ಶೈಶವಾವಸ್ಥೆಯಲ್ಲಿರುವಂಥ ಸರ್ಕಾರ, ನೂತನ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರಕ್ಕೆ ಕಾಡುತ್ತಿರುವ ಸವಾಲುಗಳೇನು ಅಂತ? ನಮ್ಮ ಸರ್ಕಾರಕ್ಕೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಅಂಥದ್ದೇನು ಸಮಸ್ಯೆ ಇಲ್ಲ. ಯಾಕೆಂತಂದರೆ ಸರ್ಕಾರಕ್ಕೆ ಯಾವ ಅಜೆಂಡಾ ಮೇಲೆ ವರ್ಕ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಮತ್ತು ಈಗಾಗಲೇ 3 ವರ್ಷ ಅಜೆಂಡಾ ನಾವು ಸೆಟ್ ಕೂಡ ಮಾಡಾಗಿದೆ. ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ನಾವು ಭರವಸೆ ಕೊಟ್ಟಿವಿ. ಆ ಗ್ಯಾರಂಟಿಗಳನ್ನು ಈಗಾಗಲೇ ನಾವು ಈಡೇರಿಸಿದ್ದೀವಿ. ಇವಾಗ ಆ ಗ್ಯಾರಂಟಿಗಳಲ್ಲಿ ಅದು ಅರ್ಹರಿಗೆ ಮಾತ್ರ ತಲುಪಂಗೆ ಮಾಡಿ ಏನು ಸೋರಿಕೆ ಆಗ್ತಿದೆ ಅದನ್ನು ತಡಿಬೇಕಾಗಿದೆ. ಅದಕ್ಕೂ ಕೂಡ ಈಗ ನಾವು ಮುಖ್ಯಮಂತ್ರಿಗಳು ಹೊಸದಾಗಿ ಬಂದ ಮೇಲೆ ಅದಕ್ಕೆ ಅಂತ ಹೇಳಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಮತ್ತು ಹೊಸ ಮುಖ್ಯಮಂತ್ರಿಗಳಿಗೂ ಕೂಡ ಅವ್ರದ್ದೇ ಆದಂಥ ಒಂದು ವಿಷನ್ ಇದೆ. ಅವ್ರು ಈ ಬಾರಿ ಹೆಚ್ಚಾಗಿ ನಾವು ಯುವಜನರಿಗೆ ಫೋಕಸ್ ಮಾಡಬೇಕು, ಸರ್ಕಾರದ ಯುವಜನರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಅವ್ರಿಗೋಸ್ಕರ ಅಂತಲೇ ಇವಾಗ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳನ್ನು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೊಗೊಂಡಿದೆ. ಗ್ರಾಮ ಪಂಚಾಯತಿ ಮತ್ತು ನಗರಗಳಲ್ಲಿ ವಾರ್ಡ್ಗಳಲ್ಲೂ ಕೂಡ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅಂತಲೇ 1000 ಕೋಟಿಯನ್ನು ಕೂಡ ಎತ್ತಿಡ್ತಾ ಇದ್ದಾರೆ. ಅದಕ್ಕೂ ಕೂಡ ಹೇಗೆ ಅದನ್ನು ಆರ್ಗನೈಸ್ ಮಾಡಬೇಕು ಅನ್ನೋದಕ್ಕೆ ರೂಪುರೇಷೆ ಸಿದ್ಧ ಆಗ್ತಾ ಇದೆ. ಮತ್ತು ಅದಲ್ಲದೆ ಹೆಚ್ಚೆಚ್ಚು ರಾಜ್ಯಕ್ಕೆ ಬಂಡವಾಳ ಬರಬೇಕು ಅಂಥೇಳಿ, ಆ ಬಂಡವಾಳ ಬರಬೇಕು, ಅದಕ್ಕೆ ಅಂತಲೇ ಒಂದು ಹೊಸ ಇಲಾಖೆನೂ ಕೂಡ ಸೃಷ್ಟಿ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಅದಕ್ಕಾಗಿ ಅನಿವಾಸಿ ಭಾರತೀಯ ಮತ್ತು ಜಾಗತಿಕ ಬಂಡವಾಳ ಹೂಡಿಕೆ ಇಲಾಖೆನೂ ಕೂಡ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಮತ್ತು ಹೆಚ್ಚೆಚ್ಚು ಹೊಸ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಸರ್ಕಾರದ ಕೆಲಸಗಳನ್ನು ಸುಲಭವಾಗಿ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರದ್ದೇ ಒಂದು ಸ್ಪಷ್ಟವಾದ ವಿಷನ್ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾದರೂ ಕೂಡ ಸರ್ಕಾರಕ್ಕೆ ಕೆಲಸ ನಡೆಯೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಸರ್, ಈಗ ಇಲ್ಲಿಂದ 2028ರವರೆಗೂ ಕೂಡ ಚುನಾವಣಾ ವರ್ಷ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. GB ಎಲೆಕ್ಷನ್ ಬರುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬರುತ್ತೆ, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, MLC ಚುನಾವಣೆ ಬಂದಿದೆ. ಇದೆಲ್ಲದರ ಹೊರತಾಗಿ ಸರ್, ವಿಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರಿಲ್ಲದ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ. ಈ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿ ಕಾಡೋದಿಲ್ವೇ ಪಕ್ಷಕ್ಕೆ? ಸರ್ಕಾರದಲ್ಲಿ ಅವರ ಅನುಪಸ್ಥಿತಿ ಇರ್ಬೋದು, ಆದರೆ ಪಕ್ಷದಿಂದ ಅವರ ಅನುಪಸ್ಥಿತಿ ಇಲ್ಲ. ಅವ್ರು ಈಗಾಗಲೇ ಹೇಳಿರೋ ಹಾಗೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಮತ್ತು
ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಈಗಾಗಲೇ ಹೇಳಿದಾಗೆ ಎಲ್ಲ ಶೋಷಿತರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಗೊತ್ತಿರುವಂಥ ವಿಷಯ. ಸೊ ಅದ್ರ ಪರವಾಗಿ ಅವ್ರು ಯಾವಾಗಲೂ ನಿಂತಿರ್ತಾರೆ. ಸೊ ಹಾಗಾಗಿ ಮುಂದಿನ ಚುನಾವಣೆಗೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರೆ. ಎಲ್ಲ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಸಂಘಟನೆ ಮಾಡಿ ನಮ್ಮ ಪಕ್ಷದ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ. ಬಿಜೆಪಿ ಕಾರ್ಯಕರ್ತರ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ, ಕಾಂಗ್ರೆಸ್ ನಾಯಕರ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ. ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದ್ರಲ್ಲಿ ವಿಫಲ ಆಗಿಲ್ವಾ ಸರ್ಕಾರ ಅಥವಾ ಕಾಂಗ್ರೆಸ್? ಇಲ್ಲ, ಕಾರ್ಯಕರ್ತಗಳಿಗೂ ಕೂಡ ನಾವು ಆವಾಗ ತಕ್ಕ ಮಟ್ಟಿಗೆ ಅಧಿಕಾರಗಳನ್ನೆಲ್ಲ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮ ಪಕ್ಷದ ಆರ್ಗನೈಸೇಷನ್ ಕೂಡ ಚೆನ್ನಾಗಿದೆ. ನಮ್ಮ ಪಕ್ಷದಲ್ಲಿ ನೀವು ಎಲ್ಲೇ ಗ್ರಾಮಗಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಸಿಗ್ತಾರೆ. ಸೊ ಹಾಗಾಗಿ ಆರ್ಗನೈಸೇಷನಲ್ಲಿ ಏನಂಥ ನಮ್ಮದು ವೀಕ್ನೆಸ್ ಇಲ್ಲ, ಆರ್ಗನೈಸೇಷನ್ ಕೂಡ ಚೆನ್ನಾಗಿದೆ. ಬಟ್ ಏನಪ್ಪ ಅಂತಂತಂದರೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಪ್ರತಿಯೊಂದು ಬೂತ್ನಲ್ಲಿ ಒಬ್ಬರು ಕಾರ್ಯಕರ್ತರು ಸಿಗ್ತಾರೆ, ಸೊ ಒಬ್ಬರಾದರೂ ಸಿಗ್ತಾರೆ. ಆದರೆ ಮನೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಬೇಕಾದಂಥ ಒಂದು ಬೂತ್ ಮಟ್ಟದಲ್ಲಿ ಆರ್ಗನೈಸೇಷನ್ ಕೆಲವು ಕಡೆ ಲ್ಯಾಕಿಂಗ್ ಇದೆ. ಬಟ್ ಅದಲ್ಲದೆ ನೀವು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಬಹಳ ಯೋಗ್ಯರಾಗಿರುವಂತಹ ಮತ್ತು ಜನರ ಒಲವನ್ನು ಯಾವಾಗಲೂ ಪಡ್ಕೊಂಡಿರುವಂಥ ದೊಡ್ಡ ನಾಯಕರುಗಳು ಯಾವಾಗಲೂ ಇರ್ತಾರೆ. ಸೊ ಹಾಗಾಗಿ ನಾಯಕರ ಪಕ್ಷ ಅಂತ ಕರೀತಾರೆ. ಸರ್, ಈಗ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ನೋಡಿ ಒಂದು ದಿಢೀರ್ ಬದಲಾವಣೆಗಳಾದವು. ಮುಖ್ಯಮಂತ್ರಿ ಹುದ್ದೆಯನ್ನು ಕೆಳಗಿಳಿಸಲಾಯಿತು, ಆನಂತರದಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲಾಯಿತು, BK ಹರಿಪ್ರಸಾದ್ ಅವರನ್ನ ಅಲ್ಲಿ ತಂದು ಕೂರಿಸಲಾಯಿತು. ಈ ಕ್ಯಾಸ್ಟ್ ಕಾಂಬಿನೇಷನ್ ವೈಸ್ ಏನು ಅವರ ಸೂತ್ರ ತಂತ್ರಗಾರಿಕೆ ಏನು? ಹಾಗಾದರೆ ಜನಗಳಿಗೆ ಏನು ಹೇಳಕ್ಕೆ ಹೊರಟಿದ್ದೀರಿ ನೀವು? ಇಲ್ಲ, ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು. ಈಗ ಅವರನ್ನು ಮುಖ್ಯಮಂತ್ರಿ ಮಾಡಿದ್ಮೇಲೆ ಅವ್ರ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಲೇಬೇಕಾಯಿತು. ಸೊ ಅನಿವಾರ್ಯವಾಗಿ ಹೊಸ ಅಧ್ಯಕ್ಷನ ಮಾಡಲೇಬೇಕು, KPCC ಅಧ್ಯಕ್ಷರನ್ನ. ಸೊ ಇದರೊಳಗೆ ಕ್ಯಾಸ್ಟ್ ಕಾಂಬಿನೇಷನ್ ಅನ್ನೋದಕ್ಕಿಂತ ನಾವು ಹೆಚ್ಚಾಗಿ ಎಲ್ಲ ಸಮಾಜದವ್ರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು. ಯಾಕೆಂದರೆ ರಾಜಕಾರಣ ಇರೋದೇ ಎಲ್ಲರ ಜನರ ಪ್ರಾತಿನಿಧ್ಯ ಇರಬೇಕು ಅನ್ನೋದಕ್ಕೋಸ್ಕರ. ಎಲ್ಲ ಸಮುದಾಯದವ್ರ ಪ್ರಾತಿನಿಧ್ಯ ಇದ್ದರೆ ಮಾತ್ರ ಸಾಮಾಜಿಕವಾಗಿ ನಾವು ಎಲ್ರಿಗೂ ನ್ಯಾಯ ಕೊಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಅದೆಲ್ಲ ಪಕ್ಷಗಳು ಮಾಡ್ತಾರೆ, ನಮ್ಮ ಪಕ್ಷ ಮಾತ್ರ ಅಲ್ಲ, ಎಲ್ಲ ಪಕ್ಷಗಳು ಕೂಡ ಅದನ್ನು ಮಾಡ್ತಾರೆ ಮತ್ತು ಮಾಡಲೇಬೇಕು ಅದನ್ನು. ಸೊ ನಮ್ಮ ಪಕ್ಷನ ಕೂಡ ಅದನ್ನು ಮಾಡಿ. ಸರ್, ಇಡೀ ದೇಶದಲ್ಲೇ ಅಹಿಂದ ಟಾಲೆಸ್ಟ್ ಲೀಡರ್ ಅಂತ ಕರೆಸಿಕೊಳ್ತಿರುವಂಥ ಸಿದ್ದರಾಮಯ್ಯ ಅವರಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ಟಾಲೆಸ್ಟ್ ಲೀಡರ್, ಅವ್ರನ್ನ ಕೆಳಗಿಳಿಸ್ತೀರಿ. ಅದೇ ಅಹಿಂದ ಅಥವಾ ಹಿಂದುಳಿದ ಸಮುದಾಯದ BK ಹರಿಪ್ರಸಾದ್ ಅವ್ರನ್ನ KPCC ಅಧ್ಯಕ್ಷರು ಮಾಡ್ತಿದ್ರಿ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ? ಅಫ್ಕೋರ್ಸ್ ನಾನು ಈಗಾಗಲೇ ಹೇಳಿದಾಗೆ ಬ್ಯಾಲೆನ್ಸ್ ಮಾಡಲೇಬೇಕು, ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಲೇಬೇಕು. ನೀವು ಹಿಂದುಳಿದವ್ರಿಗೂ ಕೊಡಬೇಕು, ಅಲ್ಪಸಂಖ್ಯಾತರು ಕೊಡಬೇಕು, ಮುಂದುಳಿದ ವರ್ಗದವ್ರಿಗೂ ಕೊಡಬೇಕು, ದಲಿತರಿಗೂ ಕೊಡಬೇಕು. ಸೊ ಎಲ್ಲರಿಗೂ ಕೂಡ ನಾವು ಸ್ಥಾನಮಾನ ಕೊಡಲೇಬೇಕು. ಆವಾಗಲೇ ಅದು ಎಲ್ಲರನ್ನೂ ಕೂಡ ಪ್ರತಿನಿಧಿಸುವಂಥ ಒಂದು ಪಕ್ಷ ಆಗಕ್ಕೆ ಸಾಧ್ಯ. ನಾವು ಯಾರನ್ನೇ ಒಂದು ವರ್ಗದವ್ರನ್ನ ನಿರ್ಲಕ್ಷ್ಯ ಮಾಡಿ ಕೆಲವ್ರು ಮಾತ್ರ ಓಲೈಸ್ಕೊಂಡು ಮಾಡ್ತೀವಿ ಅಂತ ಆಗೋದಿಲ್ಲ. ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಆ ಪ್ರಾತಿನಿಧ್ಯ ಕೊಡಬೇಕಾದ್ರೆ ಯಾರು ಸೂಕ್ತರಿರ್ತಾರೆ ಅದನ್ನು ನೋಡಿ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಸರ್, DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಕೇವಲ ಕಾಂಗ್ರೆಸ್ನಲ್ಲಿ ಬದಲಾವಣೆ ಇಲ್ಲ, ಕಾಂಗ್ರೆಸ್ ಬದಲಾವಣೆ ನಂತರದಲ್ಲಿ BJPಯು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದೆ, ಅಲ್ಲಿಯೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೊರಟಿದೆ ಅಂತ ನಾನು ಹೇಳಿದ್ನಲ್ಲ. ಎಲ್ಲ ಪಕ್ಷದವ್ರು ಕೂಡ ಮಾಡಲೇಬೇಕು. ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂತಂದರೆ ಎಲ್ಲ ಸಮುದಾಯದವ್ರ ಪಕ್ಷ ಆಗಬೇಕು. ಎಲ್ಲ ಸಮುದಾಯದವ್ರ ಪಕ್ಷ ಆಗಬೇಕು ಅಂತಂದರೆ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಆ ಕೆಲಸನ ಎಲ್ಲ ಪಕ್ಷಗಳು ಅನಿವಾರ್ಯವಾಗಿ ಮಾಡಲೇಬೇಕು, ಮಾಡ್ತಾರೆ. ಓಕೆ ಸರ್, ಈಗ ಸಿದ್ದರಾಮಯ್ಯ ಅವರು ರಿಲ್ಯಾಕ್ಸ್ ಲೈಫಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ ಸರ್. ಏನು ದಿನಚರಿ ಹೆಂಗಿದೆ ಸರ್ ಅವ್ರದ್ದು? ಈಗ ಅವ್ರು ಹೆಚ್ಚು ತಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವರು ಒಬ್ಬರು ಜಿಮ್ ಟ್ರೈನರ್ನ ನೇಮಿಸಿದ್ದೀವಿ. ಸೊ ಅವ್ರು ಬಂದು ಸ್ವಲ್ಪ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅವ್ರಿಗೆ ಹೇಳ್ಕೊಡ್ತಾರೆ. ಅದಾದಮೇಲೆ ಟ್ರೆಡ್ಮಿಲ್ ಮಾಡ್ತಾರೆ. ಸೊ ಅದಾದಮೇಲೆ ಜನನೂ ಕೂಡ ಈಗ ಹೆಚ್ಚು ಇಡೀ ದಿವಸ ನೋಡ್ತಾ ಇಲ್ಲ. ಅವರು ಒಂದು ನಿಗದಿತ ಸಮಯ ಇಟ್ಕೊಂಡಿದ್ದಾರೆ. ಮಧ್ಯಾಹ್ನದ ಹೊತ್ತು 12 ಗಂಟೆ ಮೇಲೆ 1-2 ಅವರ್ 3 ಅವರ್ ಜನ ನೋಡ್ತಾರೆ. ಅದಾದಮೇಲೆ ಮತ್ತೆ ಸಾಯಂಕಾಲ 7 ಗಂಟೆ ಮೇಲೆ ಜನ ನೋಡ್ತಿದ್ದಾರೆ. ಮಧ್ಯದಲ್ಲಿ ರಿಲ್ಯಾಕ್ಸ್ ಮಾಡ್ತಿರ್ತಾರೆ, ಪುಸ್ತಕ ಓದೋದು, TV ನೋಡೋದು. ಸೊ ಹಾಗೆ ತಮ್ಮ ಸ್ವಲ್ಪ ವಿಶ್ರಾಂತಿಯಲ್ಲೇ ಇದ್ದಾರೆ. ಸ್ವಲ್ಪ ತಿಂಗಳ ಕಾಲ ಆ ರೀತಿ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಮತ್ತೆ ರಾಜ್ಯಾದ್ಯಂತ ಎಲ್ಲೆಲ್ಲಿ ಕರೀತಾರೆ ಜನರ ಸಂಘಟನೆಗೋಸ್ಕರ ಅದು ಓಡಾಡ್ತಾರೆ. ಸರ್, ಇತ್ತೀಚೆಗೆ ಒಂದು ಪೋಸ್ಟರ್ನಲ್ಲಿ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಬಿಡಲಾಗಿತ್ತು ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಚಾರ ಆಯಿತು. ಸಿದ್ದರಾಮಯ್ಯ ಅವರು ಇಷ್ಟು ಬೇಗ ಅವರನ್ನ ಜನ ಮರ್ತು ಬಿಟ್ರ ಅನ್ನುವ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಅಂತ. ಅಲ್ಲ, ಸಿದ್ದರಾಮಯ್ಯ ಅವರು ಬರೀ ಒಂದು ಪೋಸ್ಟರ್ ಅವ್ರು ಫೋಟೋ ಹಾಕಿದ ತಕ್ಷಣ ಅವ್ರ ಸ್ಥಾನ ಕಮ್ಮಿ ಆಗೋಯ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವ್ರು ಅದಕ್ಕಿಂತ ಮೀರಿ ದೊಡ್ಡದಾಗಿ ಬೆಳೆದಿದ್ದಾರೆ. ಸೊ ಅವರು ಮುಖ್ಯವಾಗಿ ಜನರ ಮನಸ್ಸಲ್ಲೇ ಸ್ಥಾನನ ಪಡೆದಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಅವರ ಅಭಿಮಾನಿಗಳಿದ್ದಾರೆ, ಅನುಯಾಯಿಗಳಿದ್ದಾರೆ, ಅವ್ರನ್ನ ಮೆಚ್ಚುವಂಥ ಜನರಿದ್ದಾರೆ. ಸೊ ಹಾಗಾಗಿ ಒಂದು ಪೋಸ್ಟಲ್ಲಿ ಅವ್ರ ಫೋಟೋ ಬರಲಿಲ್ಲ ಅಥವಾ ಒಂದು ಬ್ಯಾನರಲ್ಲಿ ಹಾಕಲಿಲ್ಲ ಅಂತಂತಂದರೆ ಅವ್ರ ಸ್ಥಾನ ಕಮ್ಮಿ ಆಗೋದಿಲ್ಲ. ಮತ್ತು ಅದಕ್ಕೆಲ್ಲ ಅವರು ತಲೆ ಕೆಡಿಸ್ಕೊಂಡಿರೋರಲ್ಲ ಯಾವತ್ತು. ಭೂತೋ ನ ಭವಿಷ್ಯತ್ ಅನ್ನೋ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಯಿತು.
ಆ ನಂತರದಲ್ಲಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಆಯಿತು. ಈ ರೀತಿಯಲ್ಲಿ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟಂತೆ ಸಿದ್ದರಾಮಯ್ಯವರ ರೀತಿಯಲ್ಲಿ ಜನ ಸೇರಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಜನರ ಹಿಡಿದುಕೊಳ್ಳುವ ಶಕ್ತಿ ಹೇಗೆ ಗ್ರಹಿಸಿದ್ರು ಅವರು ಅಂತ? ಯಾವಾಗಲೂ ಪ್ರಾಮಾಣಿಕವಾಗಿ ಜನರ ಪರವಾಗಿ ದುಡಿದ್ರೆ, ಅದರೊಳಗೂ ಯಾರು ಜನರು ಸಮಾಜದಲ್ಲಿ ತುಂಬ ಕಷ್ಟಪಡ್ತಿರ್ತಾರೆ, ಶೋಷಣೆಗಳಿಗಾಗಿರ್ತಾರೆ, ದುರ್ಬಲರಾಗಿರ್ತಾರೆ, ಅಂಥವ್ರ ಪರವಾಗಿ ಪ್ರಾಮಾಣಿಕವಾಗಿ ಯಾರೇ ಕೆಲಸ ಮಾಡಿದ್ರು, ಅವ್ರ ಪರವಾಗಿ ದನಿಯಾಗಿ ಹೋರಾಟ ಮಾಡಿದ್ರೆ ಜನನೇ ಕೈ ಹಿಡಿತಾರೆ. ಸೊ ಹಾಗಾಗಿ ಅಪ್ಪ ಯಾವುದೇ ಸಭೆಗಳನ್ನು ಮಾಡಬೇಕಾದ್ರೂ ಕೂಡ ಜನನ ಸೇರಿಸೋದಕ್ಕೆ ಹೆಚ್ಚು ಪ್ರಯಾಸ ಪಡಲೇಬೇಕಾಗಿಲ್ಲ. ತಂದೆಯವ್ರು ಬರ್ತಾರೆ, ಮತ್ತು ಅವ್ರಿಗೆ ಆ ಸಭೆ ಬಹಳ ಮುಖ್ಯ ಅಂತಂದರೆ ಜನ ತಾವಾಗೇ ಬರ್ತಾರೆ. ಸೊ ಸಿದ್ದರಾಮೋತ್ಸವ ಸಮಯದಲ್ಲೂ ಅಷ್ಟೇ, ಅವರು ಮತ್ತೆ ಮುಖ್ಯಮಂತ್ರಿಗಳಾಗಬೇಕು, ಅದಕ್ಕೋಸ್ಕರ ಅವ್ರಿಗೆ ಬಲ ಕೊಡಬೇಕು ಅಂಥೇಳಿ ಜನಕ್ಕೆ ಅನಿಸಿ ಅಷ್ಟೊಂದು ಲಕ್ಷೋಪಾದಿಯಾಗಿ ಜನ ಬಂದಿದ್ರು. ಯತೀಂದ್ರ ಸಿದ್ದನಾಯಕ ವಿಶೇಷ ಸಂದರ್ಶನ ಮುಂದುವರಿಯುತ್ತೆ. ಬ್ರೇಕ್. ಸರ್, ನೀವು ಮಾಧ್ಯಮಗಳಿಗೆ ಸಿಕ್ಕರೂ ಕೂಡ ಅಷ್ಟಕ್ಕಷ್ಟೇ ಮಾತನಾಡಿ ಹೋಗ್ತಿದ್ದೀರಿ, ಮುಕ್ತವಾಗಿ ಮಾತುಕತೆ ಸಿಕ್ಕಿರಲಿಲ್ಲ. ನಿಮ್ಮ ಬಗ್ಗೆ ನಾನು ಕೇಳಲೇಬೇಕು ಕೆಲವಷ್ಟು ಪ್ರಶ್ನೆಗಳು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ, ಎಜುಕೇಷನ್ ಬಗ್ಗೆ ಕೇಳಬೇಕು ಅಂಥೇಳಿ. ನೀವು ವಿದ್ಯಾರ್ಥಿ ಆಗಿದ್ದಾಗ ಮತ್ತು ಚಿಕ್ಕ ಮಕ್ಕಳಾಗಿದ್ದಾಗ ನಿಮ್ಮ ತಂದೆಯವರು ನಿಮ್ಗೆ ಟೈಮ್ ಕೊಡ್ತಿದ್ರಾ? ಇಲ್ಲ, ಅವರು ಪಾಪ ಹೆಚ್ಚು ಸಮಯ ಕುಟುಂಬದವ್ರು ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾವು ಸಣ್ಣವರಿದ್ದಾಗ ಅವ್ರ ಜೊತೆ ಹೆಚ್ಚು ಒಡನಾಟ ಇಟ್ಕೊಳ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಅವರು ಒಬ್ಬ ವ್ಯಕ್ತಿಯಾಗಿ ಅವ್ರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿದ್ದು ನಾನು ರಾಜಕೀಯಕ್ಕೆ ಬಂದ ಮೇಲೆ. ಇಲ್ಲಾಂದರೆ ಸುಮ್ಮನೆ ದೂರದಿಂದ ಅವ್ರನ್ನ ತಂದೆ ಆಗಷ್ಟೇ ನೋಡ್ತಾ ಇರ್ತಿದ್ದೆ. ಅವ್ರನ್ನ ಹೆಚ್ಚು ಅರ್ಥ ಮಾಡ್ಕೊಂಡಿದ್ದು ಕೂಡ ರಾಜಕೀಯಕ್ಕೆ ಬಂದ ಮೇಲೆ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಯಾತಕ್ಕೆ ಅಷ್ಟೊಂದು ಜನ ಅವ್ರನ್ನ ಮೆಚ್ಚುತ್ತಾರೆ, ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ರಾಜಕೀಯಕ್ಕೆ ಬಂದ ಮೇಲೆ. ಸೊ ಸಣ್ಣವರಿದ್ದಾಗ ನಾವು ಹೆಚ್ಚು ಸಮಯ ಅವ್ರ ಜೊತೆ ಕಳೆಯೋಕ್ಕಾಗ್ತಾ ಇರಲಿಲ್ಲ. ಸರ್, ನಿಮ್ಮ ಬಾಲ್ಯದ ಸಮಯದಲ್ಲಿ ಪ್ರೈಮರಿ ಸ್ಕೂಲ್ ನೀವು ಎಲ್ಲಿ ಮಾಡಿದ್ರಿ, ಹೈಸ್ಕೂಲ್ ಎಲ್ಲಿ ಮಾಡಿದ್ರಿ, ಆಮೇಲೆ ನಿಮ್ಮ ಎಜುಕೇಷನ್ನ? ನಾನು ಬಹಳ ಪ್ರೈಮರಿ ಸ್ಕೂಲ್ಗಳನ್ನು ಚೇಂಜ್ ಮಾಡಿದ್ದೀನಿ. ಯಾಕೆಂದರೆ ತಂದೆಯವ್ರಿಗೆ ಅಧಿಕಾರ ಒಮ್ಮೊಮ್ಮೆ ಇರ್ತಿತ್ತು, ಒಮ್ಮೆ ಅಧಿಕಾರ ಹೋಗ್ತಾ ಇರ್ತಿತ್ತು. ಸೊ ಅವ್ರ ಅಧಿಕಾರ ಹೋದಾಗೆಲ್ಲ ಏನು ಸರ್ಕಾರಿ ಮನೆ ಇರ್ತಿತ್ತು, ಅದನ್ನು ಬದಲಾಯಿಸಿ ಮತ್ತೆ ಬಾಡಿಗೆ ಮನೆಗಳಿಗೆ ಹೋಗ್ತಾ ಇದ್ವಿ. ಸೊ ಹಾಗೆ ಮನೆ ಶಿಫ್ಟ್ ಆದಾಗೆಲ್ಲ ಸ್ಕೂಲ್ ಕೂಡ ಶಿಫ್ಟ್ ಆಗ್ತಾ ಇರ್ತಿತ್ತು. ಸೊ ಬಹಳ ಸ್ಕೂಲ್ಗಳಲ್ಲಿ ಓದಿದ್ದೀನಿ. ನಾನು ಫಸ್ಟು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಾಡಿದ್ದು ಶೇಷಾದ್ರಿಪುರಂ ಸ್ಕೂಲ್ನಲ್ಲಿ. ಅದಾದಮೇಲೆ 2nd to 4th ಓದಿದ್ದು ಅಶೋಕ ವಿಹಾರ ಅಂಥೇಳಿ ಚಾಮರಾಜಪೇಟೆಯಲ್ಲಿ ಶಂಕರಪುರಂನಲ್ಲಿ. ಅದಾದಮೇಲೆ 5th to 7th ಓದಿದ್ದು ವಿಜಯನಗರದಲ್ಲಿ ಕೇಂಬ್ರಿಡ್ಜ್ ಸ್ಕೂಲ್ನಲ್ಲಿ. ಮತ್ತು 8th to 10th ಹೈಸ್ಕೂಲ್ ಓದಿದ್ದು ವಿದ್ಯಾವರ್ಧಕ ಸಪ್ತರ್ಷಿಧಾಮ ರಾಜಾಜಿನಗರದಲ್ಲಿ. ನಂತರ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿದ್ದು MESನಲ್ಲಿ. ಅದಾದಮೇಲೆ MBBS ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ. ಓಕೆ. ಪ್ಯಾಥಾಲಜಿ ಕೂಡ ಅದು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು ಬೆಳಗಾಂನಲ್ಲಿ. ಓಕೆ. ವೃತ್ತಿ ಆರಂಭ ಮಾಡಿದ್ದು ನೀವು? ವೃತ್ತಿ ಆರಂಭ ಮಾಡಿದ್ದು ಅಂತಂತಂದರೆ, ನಾನು ಟಾಟಾ ಮೆಲ್ ಹಾಸ್ಪಿಟ್ಲಲ್ಲಿ MD ಪೆಥಾಲಜಿ ಆದಮೇಲೆ 1 ವರ್ಷ ಜೂನಿಯರ್ ರೆಸಿಡೆಂಟಾಗಿ ಕೆಲಸ ಮಾಡಿದೆ ಮುಂಬೈನಲ್ಲಿ. ಅದಾದಮೇಲೆ ಬಂದು ಹಲವಾರು ಹಾಸ್ಪಿಟ್ಲ್ಗಳಲ್ಲಿ ನಾನು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ. ಫೋಕಸ್ ಡಯಾಗ್ನೋಸ್ಟಿಕ್ಸ್, ಮತ್ತು ಶೇಖರ್ ಹಾಸ್ಪಿಟಲ್, ಮತ್ತು AV ಹಾಸ್ಪಿಟಲ್, ಮತ್ತು ಪ್ಯಾಥೋಕಾನ್ ಡಯಾಗ್ನೋಸ್ಟಿಕ್ಸ್. ಸೊ ಹೀಗೆ ಹಲವಾರು ಕಡೆ ಹೋಗಿ ನಾನು ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನಂದೇ ಡಯಾಗ್ನೋಸ್ಟಿಕ್ಸ್. ಸರ್, ನಿಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೇಲಿ ಇರಲೇಬೇಕು. ಮನೇಲಿ ತಾಯಿಯವರೇ ನಿಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ರ ಎಜುಕೇಷನ್ ವೈಸ್? ಎಜುಕೇಷನ್ ವೈಸ್ ಇಲ್ಲ, ತಾಯಿಯವರು ಅಷ್ಟೊಂದು ಅವರು ಕೂಡ ಜಾಸ್ತಿ ಓದಿರಲಿಲ್ಲ. ಅವರು ಓದಿರೋದು 9th ತನಕನೇ ಓದಿದ್ರು, 9th ತನಕ ಓದಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಅವ್ರು ಎಜುಕೇಷನಲ್ಲಿ ಕೂತ್ಕೊಂಡು ಓದ್ಕೋಬೇಕು ಅಂತ ಹೇಳಿ ತಾಕೀತು ಮಾಡ್ತಿದ್ರು, ಅಷ್ಟು ಕೂತ್ಕೊಂಡು ಕಲಿಸ್ತಾ ಇರಲಿಲ್ಲ. ಬಟ್ ಆವಾಗವಾಗ ತಂದೆಯವರು ಕೂತ್ಕೊಳ್ಳೋರಿಗೆ ಸಮಯ ಸಿಕ್ಕಿದಾಗ ಕನ್ನಡ ವ್ಯಾಕರಣ ಅದೆಲ್ಲ ಹೇಳ್ಕೊಡೋರು. ಅದು ಬಿಟ್ಟರೆ ಹೆಚ್ಚಾಗಿ ನಾವು ಸ್ಕೂಲಲ್ಲಿ ಮತ್ತು ಟ್ಯೂಷನ್ನಲ್ಲಿ ಹೆಚ್ಚು ಓದಿದ್ದು. ಸರ್, ರಾಕೇಶ್ ಅವರು, ನೀವು ಅಂದರೆ ನಿಮ್ಮ ಅಣ್ಣ ಜೊತೆಗೆ ಒಡನಾಟ ಹೇಗಿತ್ತು ನಿಮ್ಮದು ಆ ಸಂದರ್ಭದಲ್ಲಿ? ನಮ್ಮಿಬ್ಬರು ಬಾಂಧವ್ಯ ಚೆನ್ನಾಗೇ ಇತ್ತು. ಸಣ್ಣದರಲ್ಲಿ ಸ್ವಲ್ಪ ಕಚ್ಚಾಡೋದು ಅದು ಇದು ಜಾಸ್ತಿ ಇರ್ತಿತ್ತು. ಬಟ್ ಇಬ್ಬರದು ಬಹಳ ಪೋಲರ್ ಆಪೋಸಿಟ್ ವ್ಯಕ್ತಿತ್ವ. ಆತ ಭಾಳ ಎಕ್ಸ್ಟ್ರೋವರ್ಟು, ತುಂಬ ಫ್ರೆಂಡ್ಸ್ ಜಾಸ್ತಿ ಇರ್ತಿತ್ತು, ಹೆಚ್ಚು ಹೊರಗಡೆನೇ ಇರ್ತಿದ್ದ. ನಾನು ಇಂಟ್ರೋವರ್ಟು. ಅವ್ನಿಗೆ ಅಕಾಡೆಮಿಕ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ನನಗೆ ಶಿಕ್ಷಣದಲ್ಲೇ ಜಾಸ್ತಿ ಆಸಕ್ತಿ. ಸೊ ಹಾಗಾಗಿ ಇಬ್ಬರದು ಗುಣ ಸ್ವಭಾವಗಳು ಬೇರೆ ಬೇರೆ ಇದರಿಂದ ನಾವು ಹೆಚ್ಚಾಗಿ ಒಟ್ಟಿಗೆ ಸಮಯ ಕಳೀತಿರಲಿಲ್ಲ. ಬಟ್ ಒಮ್ಮೆ ಇಬ್ಬರು ಬೆಳೆದ ಮೇಲೆ, ಕಾಲೇಜೆಲ್ಲ ಮುಗಿಸಿದ ಮೇಲೆ, ಅಡಲ್ಟ್ಸ್ ಆದಮೇಲೆ ಬಹಳ ರೆಸ್ಪೆಕ್ಟ್ಫುಲ್ ಆದಂಥ ಸಂಬಂಧ ಇತ್ತು ಇಬ್ಬರಿಗೂ. ಅಪೋಸಿಟ್ ಪೋಲ್ ಯಾವಾಗಲೂ ತುಂಬ ಅಟ್ರಾಕ್ಷನ್ ಇರುತ್ತೆ ಅಂತ ಹೇಳಿ ಈಗಲೂ ಮಿಸ್ ಮಾಡ್ಕೋತೀರಿ? ಖಂಡಿತ. ಓಕೆ. ಈಗ ಧವನ್ ರಾಕೇಶ್ ಬಗ್ಗೆ ಕೂಡ, ಯಾಕಂತ ಹೇಳಿದ್ರೆ ಬಹಳ ಯಾವಾಗಲೂ ನೀವು
ಧವನ್ ರಾಕೇಶ್ ಅವರು, ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಒಟ್ಟಿಗೆ ಕ್ರಿಕೆಟ್ ನೋಡುವಂಥದ್ದು ಒಂದು ಫ್ರೆಂಡ್ಲಿ ವಾತಾವರಣ ನೋಡ್ತಾ ಇರ್ತೀವಿ ನಾವು. ಅವರಿಬ್ಬರ ಜೊತೆ ನೀವು ಮೂವರು ಹೇಗಿರ್ತೀರಿ ಅಂತ? ಪಾಪ ಅವರು ಧವನ್ ಮತ್ತು ತನ್ಮಯಿ ಅಂತ ನಮ್ಮ ಅಣ್ಣನ ಮಕ್ಕಳು. ಅವರು ಪಾಪ ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡಿದ್ದರಿಂದ ಸಹಜವಾಗಿ ನಮ್ಮ ಮನೇಲಿ ಎಲ್ರಿಗೂ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಸಾಧ್ಯವಾದಷ್ಟು ಅವ್ರಿಗೆ ನೋವಾಡದೆ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ತಂದೆಯವ್ರಿಗೆ, ತಾಯಿಯವ್ರಿಗೆ, ನನಗೂ ಕೂಡ ಇರೋದ್ರಿಂದ ನಮ್ಮ ಎಲ್ಲರ ಜೊತೆಗೂ ಒಳ್ಳೆಯ ಬಾಂಧವ್ಯ ಇರುತ್ತೆ. ಸೊ ಅವರು ಫ್ರೀ ಆದಾಗೆಲ್ಲ ಮನೆಗೆ ಬರ್ತಿರ್ತಾರೆ. ಮನೆಗೆ ಬಂದಾಗ ಕ್ರಿಕೆಟು ಅಥವಾ ಆ ಥರ ಇದ್ದಾಗ ಒಟ್ಟಿಗೆ ಸಮಯ ಕಳೆಯೋದಕ್ಕೆ ಪ್ರಯತ್ನ ಪಡ್ತೀವಿ, ಒಟ್ಟಿಗೆ ಹೋಗಿ. ಧವನ್ ರಾಕೇಶ್ಗೂ ಕೂಡ ಪೊಲಿಟಿಕಲ್ ಆಸ್ಪಿರೇಷನ್ಸ್ ಜಾಸ್ತಿ ಅಂತ ಕಾಣಿಸುತ್ತೆ ನೋಡಿದ್ರೆ. ಆತನಿಗೆ ಸ್ವಲ್ಪ ರಾಜಕಾರಣದಲ್ಲಿ ಆಸಕ್ತಿ ಇದೆ. ನಮ್ಮ ಅಣ್ಣಂಗೂ ರಾಜಕಾರಣದಲ್ಲಿ ಆಸಕ್ತಿ ಇತ್ತು. ಸೊ ತಂದೆಯವ್ರ ಥರನೇ ಆಗಬೇಕು ಅಂತ ಅನ್ನೋ ಆಸೆ ಅವನಿಗೂ ಇದೆ. ಬಟ್ ರಾಜಕಾರಣದಲ್ಲಿ ಹೇಗಾಗತ್ತೆ ಅಂತ ಮೊದಲೇ ಹೇಳೋಕ್ಕಾಗದೆ. ಈಗ ನಾನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೆ ಇವಾಗ ನಾನು ರಾಜಕೀಯ ಬಂದೀನಿ. ನಮ್ಮ ಅಣ್ಣ ರಾಜಕಾರಣದಲ್ಲಿ ಬಹಳ ಆಸಕ್ತಿ ಇತ್ತು, ಬಹಳ ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದ. ಆದರೆ ಆತ ಇನ್ನು ಸ್ಥಾನವನ್ನು ಗಳಿಸೋಕ್ಕಿಂತ ಮುಂಚೆನೇ ತೀರ್ಕೊಳ್ಬೇಕಾಯಿತು. ಸೊ ಹಾಗಾಗಿ ರಾಜಕಾರಣದಲ್ಲಿ ಯಶಸ್ಸು ಯಾರಿಗೂ ಒಲಿಯುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ, ಪ್ರಯತ್ನ ಮಾಡ್ಬೋದು ಅಷ್ಟೇ. ಧವನ್ ರಾಕೇಶ್ನ ಚುನಾವಣೆಗೆ ಇಳಿಸ್ತೀರಾ? ಒಂದು ಪ್ರಯತ್ನ ಆಗ್ಬೋದಾ? ಅದು ಈಗಲೇ ಏನು ಪ್ಲ್ಯಾನ್ ಎಲ್ಲ ಏನೂ ಮಾಡಿಲ್ಲ. ನಮ್ಮ ಮೊದಲು ಅವ್ನಿಗೆ ಹೇಳಿರೋದೇನಪ್ಪ ಅಂತಂದರೆ, ನೀನು ಚೆನ್ನಾಗಿ ಓದು ಫಸ್ಟು ಅಂತೇಳಿ. ಓದಿ ನಿಂದೇ ಆದಂಥ ಒಂದು ವೃತ್ತಿಯಲ್ಲಿ ತೊಡಕೋ ಫಸ್ಟು. ಸೊ ಜೀವನಾಧಾರಕ್ಕೆ ಒಂದು ವೃತ್ತಿ ಮಾಡಿಕೊಂಡು ನಂತರ ಬೇಕಾದ್ರೆ ರಾಜಕಾರಣಕ್ಕೆ ಬರೋ ಯೋಚನೆ ಮಾಡಿ ಅಂತಲೇ ಹೇಳಿರೋದು ನಾವು. ಸರ್, ಯತೀಂದ್ರ ಅವರು ಆಸ್ತಿಕನಾ ನಾಸ್ತಿಕನಾ? ಆಸ್ತಿಕನೇ. ಓಕೆ. ಯಾಕಂದರೆ ಸಿದ್ದರಾಮಯ್ಯ ಅವರ ನಾಸ್ತಿಕತೆಯನ್ನು ನೋಡಿದ್ವಿ. ಅದು ನಾಸ್ತಿಕತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರು ಮಾನವೀಯ ಸಂಬಂಧಗಳಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದೀನಿ ಅಂತ. ಅವರು ಕೂಡ ನಾಸ್ತಿಕರಲ್ಲ, ಅವರು ಕೂಡ ದೇವರಲ್ಲಿ ನಂಬಿಕೆ ಇಡ್ತಾರೆ. ಬಟ್ ಆದರೆ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ, ಹೋಮ ಹವನ ಈ ಥರ ರಿಚುವಲಿಸ್ಟಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಮತ್ತು ರಿಲಿಜನಲ್ಲೂ ಕೂಡ ನಂಬಿಕೆ ಇರಲ್ಲ. ನೀವು ಹೇಳಿದಾಗೆ ಅವ್ರಿಗೆ ಮಾನವೀಯತೆಯಲ್ಲಿ ಹೆಚ್ಚು ನಂಬಿಕೆ. ಅವ್ರಿಗೆ ಏನಪ್ಪ ಅಂತಂದರೆ, ಬಸವಣ್ಣವರ ಕಾಯಕವೇ ಕೈಲಾಸ ತತ್ವದಲ್ಲಿ ನಂಬಿಕೆ. ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ಆದಷ್ಟು ನಮ್ಮ ಜೀವನನ ಜನರ ಸೇವೆಯಲ್ಲಿ ಕಳಿಬೇಕು, ಜನರ ಪರವಾಗಿ ಮುಡುಪಾಗಿಡಬೇಕು. ಅದು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕತೆ ಮಾಡ್ಕೋಬೋದು ಅನ್ನೋ ಅವ್ರ ನಂಬಿಕೆ. ನಾವು ಕೇಳಿರೋ ಪ್ರಕಾರ ಯತೀಂದ್ರ ಅವರು ಮತ್ತು ಅವರ ತಾಯಿಯವರು ಮಹಾನ್ ದೈವ ಭಕ್ತರು ಅಂತ. ಅಫ್ಕೋರ್ಸ್ ನನಗೆ ದೇವರಲ್ಲಿ ನಂಬಿಕೆ ಇದೆ. ಬಟ್ ನನಗೂ ಕೂಡ ತುಂಬ ರಿಚುವಲ್ಸಲ್ಲಿ ನಂಬಿಕೆ ಇಲ್ಲ. ನನಗೂ ಕೂಡ ದೇವಸ್ಥಾನಗಳಿಗೆ ಹೋಗ್ತೀನಿ, ಬಟ್ ಯಾವಾಗಲೂ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಹೋಮ ಹವನ ಮಾಡುವಂಥದ್ದು ಆ ಥರದ್ದಿಲ್ಲ. ನಂದು ಏನಿದ್ರು ಹೆಚ್ಚಾಗಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ನಂಬಿಕೆ. ಸೊ ಏನಾದರೂ ಪೂಜೆ ಮಾಡಿದಿದ್ರು ಅದು ನಾನು ಒಬ್ಬನೇ ಮಾಡುವಂಥ ಪೂಜೆಲೇ ನಾನು ನಂಬಿಕೆ ಇಡ್ತೀನಿ. ಧ್ಯಾನ ಇರ್ಬೋದು, ಮಂತ್ರ ಜಪ ಇರ್ಬೋದು, ಆ ಥರದೊಳಗೆ ಹೆಚ್ಚು ನಂಬಿಕೆ. ಸರ್, ತಾವು ಬಹಳ ಇಷ್ಟಪಟ್ಟೆ, ಯಾಕೆಂದರೆ MBBS MD ಮಾಡ್ತೀರಿ ಅಂತ ಹೇಳಿದ್ರೆ ಭಾರಿ ಕಷ್ಟಪಟ್ಟು ಶ್ರಮ ಹಾಕಿ ಓದಿರ್ತೀರಿ. ಈಗಲೂ ನೀವು ರಾಜಕಾರಣಕ್ಕೆ ಬಂದರೂ ಕೂಡ ನಿಮ್ಮ ಮನಸ್ಸಲ್ಲಿ ಒಬ್ಬ ವೈದ್ಯ ಜಾಗೃತನಾಗಿರ್ತಾನೆ. ವೈದ್ಯಕೀಯ ಫೀಲ್ಡನ್ನು ಮಿಸ್ ಮಾಡ್ಕೊಂಡೆ ಅಂತ ಯಾವತ್ತೂ ಅನಿಸಿಲ್ವ ನಿಮಗೆ? ಇಲ್ಲ, ಯಾಕೆಂದರೆ ಮೆಡಿಸಿನ್ ಫೀಲ್ಡ್ ಹೆಂಗಪ್ಪ ಅಂತಂತಂದರೆ ಯು ಶುಡ್ ಬಿ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅವಾಗ ಮಾತ್ರ ಅದು ನಿಮಗೆ ಕಾನ್ಸ್ಟೆಂಟಾಗಿ ಅದರ ಸ್ಕಿಲ್ಸ್ ಇರುತ್ತೆ. ಇಲ್ಲ ಅಂತಂದರೆ ಟಚ್ ಬಿಟ್ಬಿಟ್ರೆ ಬಹಳ ಬೇಗ ಬಿಟ್ಟು ಹೋಗ್ಬಿಡುತ್ತೆ ಸ್ಕಿಲ್ಸು. ಸೊ ಹಾಗಾಗಿ ರಾಜಕಾರಣಕ್ಕೆ ಬಂದ ಮೇಲೆ 1 ವರ್ಷ ಟ್ರೈ ಮಾಡಿದೆ. ಡಯಾಗ್ನೋಸ್ಟಿಕ್ಸು ನಡೆಸ್ಕೊಂಡು ವರ್ಣಕ್ಷೇತ್ರಕ್ಕೂ ಹೋಗಿ ರಾಜಕಾರಣ ಎರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ. ಬಟ್ ಅದೇ ರೀತಿ ಆಗಲಿಲ್ಲ. ಯಾವುದೇ ಒಂದಕ್ಕೆ ಮಾತ್ರ ಸಮಯ ಕೊಡೋಕ್ಕೆ ಮಾತ್ರ ಸಾಧ್ಯ ಆಗ್ತಿತ್ತು. ಸೊ ಹಾಗಾಗಿ ಫುಲ್ ಟೈಮ್ ರಾಜಕಾರಣಕ್ಕೆ ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ವೈದ್ಯ ವೃತ್ತಿಯನ್ನು ಪೂರ್ತಿ ಬಿಡಲೇಬೇಕು. ಸರ್, ಈಗ ತಾವು ಮಾತನಾಡ್ತಾ ಹೇಳಿದ್ರೆ ನಾನು ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳಿ, ಜನಗಳ ಸಂಪರ್ಕ ಇರಬಾರ್ದು ಅಂತಲೇ ಪ್ಯಾಥಾಲಜಿ ಆಯ್ಕೆ ಮಾಡ್ಕೊಂಡಿದ್ದ ಅಂತ. ಒಂದು ರೀತಿಲಿ ಹಾಗೆ ಆಗಿತ್ತು. ಆ್ಯಕ್ಚುಲಿ ನನಗೆ ಕೌನ್ಸಿಲಿಂಗ್ನಲ್ಲಿ 2 ಸಿಕ್ಕಿತ್ತು. ENT ಕೂಡ ಸಿಕ್ಕಿತ್ತು ಮತ್ತು ಪ್ಯಾಥಾಲಜಿ ಕೂಡ ಸಿಕ್ಕಿತ್ತು. ನನಗೆ ಹೆಚ್ಚು ಜನರ ಜೊತೆ ಒಡನಾಡ್ಕೊಳ್ಳೋಕೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ಹಾಗಾಗಿ ಪ್ಯಾಥಾಲಜಿ ತೊಗೊಂಡ್ರೆ ನನ್ನ ಪಾಡಿಗೆ ನಾನು ಲ್ಯಾಬ್ನಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು ಅಂಥೇಳಿ ಪ್ಯಾಥಾಲಜಿನೇ ತೊಗೊಂಡೆ. ಅಫ್ಕೋರ್ಸ್ ನಾನು ರೇಡಿಯಾಲಜಿಸ್ಟ್ ಆಗಬೇಕು ಅಂತ ಇಷ್ಟ ಇತ್ತು, ಬಟ್ ನನ್ನ ರ್ಯಾಂಕಿಗೆ ಅವಾಗ ಸಿಕ್ಕಿರಲ್ಲ. ಸೊ ಹಾಗಾಗಿ ಮತ್ತಿನ್ನೊಂದು ವರ್ಷ CETಗೆ ಪ್ರಿಪೇರ್ ಆಗೋದು ಬೇಡ ಅಂಥೇಳಿ MD ಪ್ಯಾಥಾಲಜಿ ತೊಗೊಂಡು. ಸರ್, ಜನಸಂಪರ್ಕ ಬೇಡ ಅಂದರೆ ಹೀಗೆ ಜನರಿಗೆ ಬಳಿನೇ ಇರಬೇಕು, ರಾಜಕಾರಣ ಮಾಡಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ದು ಇವಾಗ ಅದನ್ನೇ ಫುಲ್ ಟೈಮ್ ತೊಗೊಳಂಗೆ ಆಗಿದೆ. ಸೊ ಜನರ ಮಧ್ಯೆ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ. ಬಟ್ ಈಗ ಅದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ. ಓಕೆ. ಸರ್, ಸಿದ್ದರಾಮಯ್ಯ ಅವರಿಂದ ಕಲಿಬೇಕಾದಂಥ ಗುಣಗಳನ್ನು ನೀವು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಿ ಅಂತ? ಈಗಾಗಲೇ ಹೇಳಿದ್ನಲ್ಲ, ಒಂದು ಅವ್ರಿಗೆ ಇರೋವಂಥ ಸೈದ್ಧಾಂತಿಕ ಬದ್ಧತೆ, ಅದನ್ನು ಬೆಳೆಸ್ಕೋಬೇಕು. ಮತ್ತು ಜನರಿಗೋಸ್ಕರ ಧೈರ್ಯವಾಗಿ ದನಿ ಎತ್ತುವಂಥ
ಗುಣ ಬೆಳೆಸ್ಕೊಳ್ಬೇಕು. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ತಿರ್ಲಿಲ್ಲ. ಜನಪರವಾದ ವಿಷಯಗಳಲ್ಲಿರ್ಬೋದು ಅಥವಾ ಅವ್ರ ಸಿದ್ಧಾಂತದಲ್ಲಿರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಎಷ್ಟೇ ಪವರ್ಫುಲ್ ಪೊಸಿಷನ್ ಇರಲಿ, ಅವ್ರ ಜನಪರವಾದ ವಿಷಯಗಳು ಬಂದಾಗ, ಸಿದ್ಧಾಂತದ ವಿಷಯ ಬಂದಾಗ ಅವ್ರ ದನಿ ಎತ್ತುತ್ತಾನೆ ಇದ್ರು, ಅದರ ಎಂಥ ಪವರ್ ಇದ್ರು ಕೂಡ ಅದ್ರ ಮುಂದೆ. ಸೊ ಆ ಗುಣನ ಬೆಳೆಸ್ಕೋಬೇಕು, ಆ ಒಂದು ನಿರ್ಭಯವಾಗಿ ರಾಜಕೀಯ ಮಾಡುವಂಥ ಒಂದು ಗುಣ ಬೆಳೆಸ್ಕೊಳ್ಬೇಕು. ಸರ್, ಸಿದ್ದರಾಮಯ್ಯವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದರೆ ವರುಣ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಯ ರೀತಿಯಲ್ಲಿ ಕಂಪ್ಲೀಟ್ ನೋಡಿಕೊಂಡವರು ಯತೀಂದ್ರ ಸಿದ್ದರಾಮಯ್ಯವರು ಅಂತ. ತಂದೆಯವರು ದೊಡ್ಡ ನಾಯಕರಾಗಿ ಬೆಳೆದಾಗ ಅವ್ರು ಇಡೀ ರಾಜ್ಯ ಸುತ್ತಾಡಬೇಕಾಗ್ತಿತ್ತು. ಸೊ ಹಾಗಾಗಿ ವರ್ಣ ಕ್ಷೇತ್ರನ ನಮ್ಮಣ್ಣ ರಾಕೇಶ ನೋಡ್ಕೊಳ್ತಿದ್ದ. ಸೊ ಅದಾದಮೇಲೆ ಹೋದ್ಮೇಲೆ ನಾನು ಅದರ ಆಗುಗಳನ್ನು ನೋಡ್ಕೊಳ್ತಾ ಇದ್ದೆ. ಸೊ ಅದಲ್ಲದೆ ಹೋದರೂ ಕೂಡ, ನಾವು ಇಲ್ಲದೆ ಹೋದರೂ ಕೂಡ ವರ್ಣ ಕ್ಷೇತ್ರನ ನೋಡ್ಕೊಳ್ಳೋಂಥ ನಾಯಕರು ವರ್ಣ ಕ್ಷೇತ್ರದಲ್ಲಿ ಇರ್ತಿದ್ರು. ಅಂಥ ಒಂದು ವ್ಯವಸ್ಥೆ ಕ್ಷೇತ್ರದಲ್ಲಿ ಇತ್ತು. ಸೊ ನಾನು ಬಂದು ಅದನ್ನು ಕ್ಷೇತ್ರದ ಉಸ್ತುವಾರಿ ವಹಿಸ್ಕೊಳ್ಳೋಕ್ಕೆ ಬಹಳ ಕಷ್ಟಪಡಬೇಕಾಗಲಿಲ್ಲ. ಯಾಕಂದರೆ ಮೊದಲೇ ಒಂದು ವ್ಯವಸ್ಥೆ ಇದ್ದರಿಂದ ಇಟ್ ವಾಸ್ ವರ್ಕಿಂಗ್ ಲೈಕ್ ಅ ವೆಲ್ ಆಯಿಲ್ಡ್ ಮೆಷಿನ್. ಸೊ ಹಾಗಾಗಿ ನಾನು ಹೋಗಿ ಅದ್ರ ಸುಮ್ಮನೆ ಒಂದು ಮೇಲಿಸ್ತವರೇ ಮಾತ್ರ ವಹಿಸ್ಕೊಂಡಿದ್ದೆ. ವರುಣ ಕ್ಷೇತ್ರದಲ್ಲಿ ತಾವು ಶಾಸಕರಾದ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ? ಅಭಿವೃದ್ಧಿ. ಎಸ್, ವರ್ಣ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಯಾವತ್ತೂ ಕೂಡ ಕೊರತೆ ಆಗೇ ಇಲ್ಲ. ಯಾಕೆಂತಂದರೆ ವರ್ಣ ಕ್ಷೇತ್ರ ರಚನೆ ಆಗಿದೆ 2008ರಲ್ಲಿ. ಅದಾದಮೇಲೆ ತಂದೆಯವರು ವಿರೋಧ ಪಕ್ಷದ ನಾಯಕರಾದರು. ನಂತರ 2013ರಲ್ಲಿ ಮುಖ್ಯಮಂತ್ರಿಗಳಾದರು, ಮತ್ತೆ ವಿರೋಧ ಪಕ್ಷದ ನಾಯಕರಾದರು, ಮತ್ತೆ ಮುಖ್ಯಮಂತ್ರಿಗಳಾದರು. ಸೊ ವರ್ಣ ಕ್ಷೇತ್ರದಲ್ಲಿ ಅವ್ರು ಪ್ರತಿ ಸರಿ ಗೆದ್ದಾಗಲೂ ಕೂಡ ಅವ್ರಿಗೆ ದೊಡ್ಡ ಅಧಿಕಾರಗಳೇ ಸಿಕ್ಕಿದೆ. ಸೊ ದೊಡ್ಡ ಅಧಿಕಾರದಲ್ಲಿದ್ದರಿಂದ ಅನುದಾನ ಸುಲಭವಾಗಿ ಬರ್ತಾ ಇತ್ತು. ಸೊ ವರ್ಣ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಯಾವತ್ತೂ ಕೂಡ ಕುಂಠಿತ ಆಗೇ ಇಲ್ಲ. ಯತೀಂದ್ರ ಸಿದ್ದನಾಯಕ ವಿಶೇಷ ಸಂದರ್ಶನ ಮುಂದುವರಿಯುತ್ತೆ. ಬ್ರೇಕ್. ಮುಂದಿನ ರಾಜಕಾರಣವನ್ನು, ಅಂದರೆ ಈಗ ಯಾವಾಗಲೂ ಹೆಂಗೆ ಅಂತ ಹೇಳಿದ್ರೆ ತಂದೆಯ ನೆರಳಿರುವಾಗ ಬಹಳ ಪ್ರಬುದ್ಧವಾಗಿ ಪ್ರಕಾಶಮಾನವಾಗಿರುತ್ತೆ ರಾಜಕಾರಣ ಅಂತ. ಹೋಗ್ತಾ 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 ಸ್ವಂತ ಬಲದ ಮೇಲೆ ರಾಜಕೀಯವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯವರು ಎಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ? ಕೋರ್ಸ್ ಅದು ನಿಜ, ಅದು ಒಂದು ದೊಡ್ಡ ಸವಾಲೇ. ತಂದೆಯವರ ಬೆಂಬಲ ಇದ್ದಾಗ, ಸಹಕಾರ ಇದ್ದಾಗ ಕೆಲಸಗಳು ಮಾಡೋದು, ಬೆಳೆಯೋದು ಸುಲಭ. ಬಟ್ ಒಂದು ಸರಿ ಅದಿಲ್ಲದೆ ಇದ್ದಾಗ ಸ್ವಂತ ಬಲದ ಮೇಲೆ ಬೆಳೆಯೋದು ಒಂದು ಸವಾಲಾಗೇ ಇರುತ್ತೆ. ಬಟ್ ನಾನೇನು ನಂಬಿದ್ದೀನಪ್ಪ ಅಂತಂತಂದರೆ, ತಂದೆಯವ್ರ ಜನರನ್ನು ನಂಬಿ ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಈಗಾಗಲೇ ಹೇಳಿದಾಗೆ ನಾವು ಜನರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ಸೈದ್ಧಾಂತಿಕವಾಗಿ ಬದ್ಧತೆಯನ್ನು ತೋರಿಸಿದ್ರೆ ಜನ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ಅದನ್ನು ಮಾಡಿದ್ರೆ ಜನ ತಾವಾಗೆ ಕೈ ಹಿಡಿತಾರೆ, ಬೆಳೆಸ್ತಾರೆ ಅನ್ನೋ ನಂಬಿಕೆ. ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ಡಿ ಕೆ ಶಿವಕುಮಾರ್ ಸಂಬಂಧ ಹೇಗಿದೆ? ಇಲ್ಲ, ಡಿ ಕೆ ಶಿವಕುಮಾರ್ ಸರ್ ಅವರು KPCC ಅಧ್ಯಕ್ಷರಾದಾಗಿಂದ 2000 ನಾನು MLA ಆದಾಗಿಂದ ಕೂಡ ನನಗೆ ಅವ್ರ ಜೊತೆ ಒಳ್ಳೆ ಒಡನಾಟ ಇದೆ. ಸೊ ಯಾವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸರು ಬಹಳ ಪ್ರೋತ್ಸಾಹ ಕೊಟ್ಟೆ ಮಾತನಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವರು ಕೂಡ ಯಾವಾಗಲೂ ಹೇಳಿದ್ದಾರೆ, ನೀನು ಬೆಳಿಬೇಕಪ್ಪ, ಸೊ ನಿನ್ಗೆ ಏನು ಸಹಕಾರ ಬೆಂಬಲ ಬೇಕು ಅದನ್ನು ಖಂಡಿತ ಯಾವಾಗಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಬಾರಿ ಮಂತ್ರಿ ಆದಾಗಲೂ ಕೂಡ ಅದನ್ನೇ ಅವ್ರು ಪುನರುಚ್ಚಾರ ಮಾಡಿದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಖಂಡಿತ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸಿದ್ದರಾಮಯ್ಯ ಅವರಿಗೆ ಜೊತೆಗೊಂದು ಬಹಳ ಸದೃಢವಾದ ಬಲಿಷ್ಠವಾದ ಟೀಮ್ ಇತ್ತು. ಭಾವುಕರಾಗಿ ಕಣ್ಣೀರಿಡುವಂಥ ಟೀಮ್ ಇತ್ತು. ಕೇವಲ ಅಧಿಕಾರಕ್ಕೋಸ್ಕರ ಅಲ್ಲ, ಅಧಿಕಾರದಲ್ಲಿ ಇರಬೇಕು ಅಥವಾ ರಾಜಕಾರಣವನ್ನು ಸುದೀರ್ಘವಾಗಿ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಾವಲಾಗಿ ಅಂಥ ಒಂದು ತಂಡವನ್ನು ಕಟ್ಟಬೇಕಾಗತ್ತೆ. ಆ ಸಾಮರ್ಥ್ಯವನ್ನು ಯತೀಂದ್ರ ಅವರು ಮಾಡಿಕೊಳ್ತಾರಾ? ನಾವು ಒಂದು ಹೇಳಿದಾಗೆ ತಂದೆಯವರು ಒಂದು ಯಾವಾಗಲೂ ಕೂಡ ಐಡಿಯಾಲಜಿಕಲ್ ಆಗೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಎರಡನೇದು ಜನರ ಪರವಾಗಿ ಯಾವಾಗಲೂ ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧ ಇರೋದು. ನಂತರ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ. ಅವರು ತಮ್ಮ ಸುತ್ತಮುತ್ತ ಇರುವಂತಹ ಯಾರೇ ಅನುಯಾಯಿಗಳಿರಲಿ ಅಥವಾ ಬೆಂಬಲಿಗರಿರಲಿ, ಅವ್ರ ಪರವಾಗಿ ನ್ಯಾಯ ಇದೆ ಅನ್ಸಿದ್ರೆ ಅದಕ್ಕೆ ಕೊನೆ ತನಕ ಹೋರಾಡ್ತಾರೆ. ಮತ್ತು ಅವ್ರಿಗೇನಾದರೂ ಒಂದು ಮಾತು ಕೊಟ್ಟರೆ ಆ ಮಾತನ್ನು ಖಂಡಿತವಾಗಿ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಸುಮ್ಮನೆ ಎದುರುಗಡೆ ಒಂದು ಹೇಳೋದು, ನಂತರ ಆ ಮಾತನ್ನು ನಡ್ಸ್ಕೊಳ್ಳದೆ ಇರೋದು, ಆ ರೀತಿ ಅವ್ರು ಯಾವತ್ತೂ ಮಾಡಿಲ್ಲ. ಸೊ ಅದೇ ರೀತಿ ನಾನು ನಡ್ಕೊಂಡ್ರೆ ಖಂಡಿತ ಬೆಂಬಲಿಗರು ಜೊತೆಗೆ ಇರ್ತಾರೆ, ಬಿಟ್ಟು ಹೋಗಲ್ಲ. 137-138 ಶಾಸಕರ ಪರವಾಗಿ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದರು ಅನ್ನುವ ಕಾರಣಕ್ಕಾಗಿ ಬಹಳ ಸದೃಢರಾಗಿದ್ದರು ಅಂತ ಹೇಳಿ, ಅಂಥದ್ದೊಂದು ತಂಡ ಕಟ್ಟಬೇಕು, ನಾಯಕರ ಜೊತೆಗೆ ತಂಡ ಕಟ್ಟಬೇಕು ಅಂತ ಹೇಳಿದ್ರೆ ಈಗಿನಿಂದಲೇ ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹೌದು, ಅದು ಒಂದು ದಿವಸದಲ್ಲಿ ಮಾಡುವಂಥದ್ದಲ್ಲ. ಅದು ಹಲವಾರು ವರ್ಷಗಳು ರಾಜಕಾರಣ ಮಾಡಿ ಎಲ್ಲರೂ ಜೊತೆ ಒಂದು ಉತ್ತಮ ಸಂಬಂಧ ಇಟ್ಕೊಂಡು ಅಂಥ ಒಂದು ತಂಡ ಕಟ್ಟಬೇಕಾಗತ್ತೆ. ಸೊ ಅಫ್ಕೋರ್ಸ್ ಈಗ ನನಗೊಂದು ಅವಕಾಶ ಸಿಕ್ಕಿದೆ, ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಉಪಯೋಗಿಸ್ಕೊಂಡು ಎಷ್ಟು ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಿದ್ರೆ ಒಳ್ಳೆ ತಂಡ ಕಟ್ಟಕ್ಕೆ ಸಾಧ್ಯ. ನಿಮ್ಮ ಪೊಲಿಟಿಕಲ್ ಮಿಷನ್ ಏನು?
ಪೊಲಿಟಿಕಲ್ ಮಿಷನ್ ತಂದೆಯವ್ರದ್ದು ಮತ್ತು ಕಾಂಗ್ರೆಸ್ ಸಿದ್ಧಾಂತ ಏನಿದೆ ಅದೇ ಒಂದು ಸಂವಿಧಾನಿಕ ಮೌಲ್ಯಗಳನ್ನು ಉಳಿಸ್ಬೇಕು. ಅದರೊಳಗೂ ಈಗಿನ ಪರಿಸ್ಥಿತಿಲಿ ಸಂವಿಧಾನ ಉಳಿಸುವಂತೆ ದೊಡ್ಡ ಸಂವಿಧಾನಕ್ಕೆ ಅಪಾಯ ಇರೋದ್ರಿಂದ ಅದನ್ನು ಉಳಿಸ್ಬೇಕಾಗಕ್ಕೆ ಹೋರಾಟ ಮಾಡಬೇಕಂತ ಅಗತ್ಯ ಇದೆ. ಹೀಗಿರೋ ಕೇಂದ್ರ ಸರ್ಕಾರ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಅಂತಿದ್ರೂ ಕೂಡ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಕಪಿಮುಷ್ಟಲ್ಲಿ ಹಿಡ್ಕೊಂಡು ನಿಯಂತ್ರಣ ಮಾಡಿಕೊಂಡು ಪ್ರಜಾಪ್ರಭುತ್ವನೇ ಬುಡಮೇಲು ಮಾಡುವಂಥ ಪರಿಸ್ಥಿತಿ ಮಾಡ್ತಾ ಇದೆ. ನಿಮಗೆ ಗೊತ್ತಿರೋಂಗೆ ಹೇಗೆ ಎಲೆಕ್ಷನ್ ಕಮಿಷನ್ SIRನಲ್ಲಿ ಮತದಾರ ಹಕ್ಕುಗಳನ್ನು ಕಿತ್ಕೊಳ್ತಿದ್ದಾರೆ, CBI ED ಎಷ್ಟೊಂದು ವಿಚಾರಗಳಲ್ಲಿ ಇವನ್ ಕೋರ್ಟ್ಗಳಲ್ಲೂ ಕೂಡ ಸರ್ಕಾರದ ಪರವಾಗಿ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸಂವಿಧಾನದ ಸ್ಪಿರಿಟನ್ನು ಉಳಿಸ್ಬೇಕಾದಂಥದ್ದು ಬಹಳ ಅಗತ್ಯ ಇದೆ. ಸೊ ಆ ಕೆಲಸನ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಕೇಂದ್ರದಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಇಲ್ಲ, ರಾಜ್ಯದಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಇಲ್ಲ, ಮಾತು ಒಪ್ತೀರಾ ಸರ್ ಇದನ್ನು? ಕೇಂದ್ರದಲ್ಲಿ ನಮ್ಮ ಪಕ್ಷ ವಿರೋಧ ಪಕ್ಷವಾಗಿ ಒಳ್ಳೆ ಕೆಲಸ ಮಾಡ್ತಾನೆ ಇದೆ, ಅದನ್ನು ನಾನು ಒಪ್ಪೋದಿಲ್ಲ. ಯಾಕೆಂತ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ಅಲ್ಲಿ ಬರೀ BJP ಪಕ್ಷನ ಮಾತ್ರ ಎದುರಿಸ್ತಿಲ್ಲ, ಆಡಳಿತ ಪಕ್ಷನ ಮಾತ್ರ ಎದುರಿಸ್ತಿಲ್ಲ, ಅದ್ರ ಜೊತೆಗೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು BJP ಪಕ್ಷ ತನ್ನ ನಿಯಂತ್ರಣದಲ್ಲಿ ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಅವುಗಳನ್ನು ಕೂಡ ಎದುರಿಸಬೇಕಾಗಿದೆ. ಮತ್ತು ಮೀಡಿಯಾದಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಸಂಪೂರ್ಣವಾಗಿ ಮಾಧ್ಯಮಗಳಲ್ಲಿ ಒಳ್ಳೆ ಪತ್ರಕರ್ತರು ಇದ್ದರೂ ಕೂಡ ಮಾಲೀಕರುಗಳೆಲ್ಲ ಸರ್ಕಾರ ಹೇಳ್ದಂಗೆ ಕೇಳೋಂಗೆ ಆಗೋಗ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಹೆದರಿಸಿ ಬೆದರಿಸಿ ಏನೇನೋ ತಂತ್ರಗಾರಿಕೆ ಮಾಡಿ ಮಾಧ್ಯಮದವರು ಕೂಡ ಅವ್ರ ಪರವಾಗಿ ಇರೋಂಗೆ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನರೇಟಿವ್ ಕೂಡ ಆಡಳಿತ ಪಕ್ಷ ಏನು ಹೇಳ್ತಾ ಅದೇ ನೆರೇಟಿವ್ ಬಿಲ್ಡ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಅನಾನುಕೂಲ ಪರಿಸ್ಥಿತಿಲೂ ಕೂಡ ಪ್ರತಿಕೂಲ ಪರಿಸ್ಥಿತಿಲೂ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಮತ್ತು ಕಳೆದ 2024 ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕೂಡ 400ಕ್ಕಿಂತ ಹೆಚ್ಚು ಬರುತ್ತೆ ಅಂತ BJP ಪಕ್ಷಕ್ಕೆ, ಆದರೂ ಕೂಡ ಅವರನ್ನು 243 ಸ್ಥಾನಕ್ಕೆ ನಾವು ಅದನ್ನು ಕಟ್ಟಿ ಹಾಕಿದ್ದೀವಿ. ಸೊ ಇಷ್ಟೆಲ್ಲ ಪ್ರತಿಕೂಲ ಪರಿಸ್ಥಿತಿಲೂ ಕೂಡ ನಾವಿಷ್ಟು ಹೋರಾಟ ಮಾಡಿ ಅವ್ರನ್ನ ಅಷ್ಟಕ್ಕೆ ಹಿಡಿದಿಟ್ಟಿದ್ದೀವಿ ಅಂತಂದರೆ ಅದು ಒಂದು ದೊಡ್ಡ ಸಾಧನೆ. ಸೊ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿ ವಿರೋಧ ಪಕ್ಷ ಒಳ್ಳೆ ಕೆಲಸನೇ ಮಾಡ್ತಾ ಇದೆ. ರಾಜ್ಯದಲ್ಲಿ ನಾನೇನು ಹೇಳಬೇಕಾಗಿಲ್ಲ, ಅದನ್ನು ಜನ ಮತ್ತು ಮೀಡಿಯಾದವರೇ ಹೇಳ್ತಾರೆ. ಸರ್, ಕಾಂಗ್ರೆಸ್ಗೆ ಪ್ರಚಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅಂತ BJP 10 ರೂಪಾಯಿ ಕೆಲಸ ಮಾಡಿದ್ರೆ 1000 ರೂಪಾಯಿದಷ್ಟು ಪ್ರಚಾರ ತೆಗೆದುಕೊಳ್ಳುತ್ತೆ. ನಿಮ್ಗೆ ಯಾಕೆ ಪ್ರಚಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ? 50,000 ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತೀರಿ ಗ್ಯಾರಂಟಿಗೋಸ್ಕರ, ಆದರೆ ಅದು ಎಲ್ಲಿ ಪ್ರಚಾರವೇ ಇಲ್ವಲ್ಲ, ಯಾಕೆ ಅಂತ? ಹೌದು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದೊಂದು ನ್ಯೂನತೆ ಇದೆ. ಅದು ಇವಾಗಿಂದನಲ್ಲ, 2002ರಿಂದನೂ ಕೂಡ ಆಗ್ಲಿಂದನೂ ಕೂಡ ನಾವು ಸರಿಯಾಗಿ ಪ್ರಚಾರ ಮಾಡಲ್ಲ. ಮೋದಿಯವರ ನಿಜ ಬಣ್ಣನ ಬಯಲು ಮಾಡೋದಕ್ಕೆ ನಾವು ವಿಫಲರಾದ್ವಿ. ಹಾಗಾಗಿ ನಾವು 2014ರಲ್ಲಿ ಸೋಲ್ಬೇಕಾಯಿತು. ಅದಕ್ಕಿಂತ ಮುಂಚೆ UPA 1 ಮತ್ತು 2ರಲ್ಲೂ ಕೂಡ ನಾವು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದರೂ ಜನಕ್ಕೆ ತಲುಪಿಸೋದ್ರೊಳಗೆ ವಿಫಲರಾಗಿದ್ವಿ. ಈಗಲೂ ಕೂಡ ನಾವು ಇನ್ನೂ ಕೂಡ ಮೀಡಿಯಾ ಸಾವಿ ಆಗಿಲ್ಲ. ಇನ್ನೂ ಹೆಚ್ಚು ಮೀಡಿಯಾದವ್ರನ್ನ ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಮ್ಗೆ ಇನ್ನೂ ಸರಿಯಾಗಿ ಕಲ್ತ್ಕೊಳ್ಳೋಕ್ಕಾಗಿಲ್ಲ. ಬಟ್ ಅದು ಯಾಕೆ ಅಂತಂತಂದರೆ ನಾವು ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಮಾಡ್ತಿರ್ತೀವಿ ಹೊರತು ಸಿಸ್ಟಮ್ನ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಸೊ ಹಾಗಾಗಿ ಆ ನ್ಯೂನತೆ ನಮ್ಮಲ್ಲಿದೆ ಅಂತ ನಮಗೆ ಅನಿಸುತ್ತೆ. ಬಟ್ ಇದನ್ನು ಕೂಡ ನಾವು ಸರಿ ಮಾಡ್ಕೋಬೇಕು ಮುಂಬರೋ ದಿನಗಳಲ್ಲಿ. ಸರ್, ಒಂದು ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ರಾಮನ ಹುಂಡಿ ಲೂಟಿಯಾಗಿತ್ತು ಅಂದರೆ ಏನೆಲ್ಲ ನಿಮ್ಮ ಅಪಪ್ರಚಾರವನ್ನು ಎದುರಿಸಬೇಕಾಗಿತ್ತು, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ ಅಂತ ಹೇಳಿದ್ರೆ? ಅಲ್ಲ, ಈಗಾಗಲೇ ಹೇಳಿದಾಗೆ ಮೀಡಿಯಾ ನಮ್ಮ ಪರವಾಗಿ ಇಲ್ಲದೆ ಇರೋವಂಥದ್ದು, ಎಸ್ಪೆಷಲಿ ನ್ಯಾಷನಲ್ ಲೆವೆಲ್ ರಾಷ್ಟ್ರ ಮಟ್ಟದಲ್ಲಿ ನಮಗೆ ದೊಡ್ಡ ಅನಾನುಕೂಲ ಅದು. ಸೊ ಹಾಗಾಗಿ ನಾವು ಎಷ್ಟೇ ಹೇಳಿದ್ರು ಕೂಡ ಕೊನೆಗೆ ಒಬ್ಬ ಹಳ್ಳಿಲಿರುವಂತಹ ಒಂದು ಕುಟುಂಬಕ್ಕೆ ಒಂದು ಮನೆಗೆ ಅದು ತಲುಪಬೇಕು ಅಂತಂದರೆ ಮೀಡಿಯಾದ ಮೂಲಕನೇ ತಲುಪಬೇಕು. ಅದರೊಳಗೂ ಮುಖ್ಯವಾಗಿ TV ಮೀಡಿಯಾದ ಮೂಲಕನೇ ತಲುಪಬೇಕು. ಈಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾ ಯಂಗರ್ ಜನ್ರೇಷನ್ಗೆ ತಲುಪಿರುತ್ತೆ ಹೊರತು ಹಳೆ ಜನ್ರೇಷನ್ಗೆ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೀಡಿಯಾದಲ್ಲಿ ನಾವು ಎಷ್ಟೇ ಹೇಳಿದ್ರು ಕೂಡ ಕಂಟಿನ್ಯೂಸ್ ಆಗಿ BJP ಪರವಾಗಿ ಅವರು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ, BJP ಪರವಾಗಿ ನರೇಟಿವ್ ಬಿಲ್ಡ್ ಮಾಡೋದ್ರಿಂದ ನಮಗೆ ಜನರಿಗೆ ಎಫೆಕ್ಟಿವ್ ಆಗಿ BJP ಮಾಡ್ತಿರೋ ತಪ್ಪುಗಳನ್ನು ತಿಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಹೀಗಾದರೂ ಅದಕ್ಕೊಂದು ದಾರಿ ಹುಡ್ಕೊಳ್ಬೇಕಾಗಿದೆ. ಜನರಲ್ ಬಾಡಿ ಮೀಟಿಂಗ್ ಆದಾಗ ಪಕ್ಕದಲ್ಲಿ ಕೂತೀವಿ ಅಂತ ಹೇಳಿರೋದು ಜಾರಕಿಹೊಳಿ ಅವರಲ್ವಾ? BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವಾಗ್ಲಾ? ಓಕೆ. ಬಟ್ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಆದಾಗ ಪಕ್ಕದಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ. ಅಂಥದ್ದೊಂದು ಚರ್ಚೆ, ಇಂಥದ್ದೊಂದು ವಿಷಯ ಕಾರಣ ಏನು ಅಂತ, ಅದು ಹುಟ್ಟಾಕಕ್ಕೆ ಕಾರಣವೇನು ಅಂತ? ಬಹುಶಃ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸ್ ಬಂದಿತ್ತು.
ತಂದೆಯವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಇದು ಮಾಡಿದ್ರು ಅಂಥೇಳಿ ಬೆಂಬಲ ಕೊಟ್ಟಿದ್ರು ಅಂಥೇಳಿ. ಬಟ್ ನನಗೆ ಗೊತ್ತಿರೋಂಗೆ ಆ ರೀತಿ ಯಾರೂ ಹೇಳಿರಲಿಲ್ಲ. ಎಲ್ಲ ನಾಯಕರುಗಳು ಕೂಡ ಹೈಕಮಾಂಡ್ ಅವರಿಗೆ ಸಿದ್ದರಾಮಯ್ಯವರ ಮುಂದೆ ಇರಲಿ ಅನ್ನೋ ಒಂದು ಫೀಡ್ಬ್ಯಾಕೇ ಕೊಟ್ಟಿದ್ದರು. ಸೊ ಹಾಗಾಗಿ ಜಾರಕಿಹೊಳಿ ಅವರು ಕೂಡ ಅದೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಮಾಹಿತಿ. 2013ರಿಂದ 2018 ಕ್ಯಾಬಿನೆಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದ ಕ್ಯಾಬಿನೆಟನ್ನು ಗಮನಿಸಿದ್ರೆ ಅಲ್ಲಮ ಪ್ರಭುವಿನ ವಚನ ಮಂಟಪದ ರೀತಿಯಲ್ಲಿ ಇತ್ತು. ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಕೊಟ್ಟಿದ್ರು ಅಂತ ಹೇಳಿ. ಈ ಬಾರಿ ಯಾಕಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕುರುಬ ಸಮುದಾಯದ ಸಚಿವರು ಬೇಡ, ನಾನೇ ಮುಖ್ಯಮಂತ್ರಿ ಇದ್ದೇನೆ ಅಂತ ಹೇಳುವಂಥ ಉದಾರಿತನವನ್ನು ತೋರಿಸ್ತಾ ಇದ್ರು. ಬಟ್ ಆ ನಂತರದಲ್ಲಿ ಬಂದಂಥ ಲಿಂಗಾಯತ ಮುಖ್ಯಮಂತ್ರಿ ಆದಾಗ 7-8 ಜನ ಲಿಂಗಾಯತ ಸಚಿವರು, ಒಕ್ಕಲಿಗ ಮುಖ್ಯಮಂತ್ರಿ ಆದಾಗ 7-8 ಒಕ್ಕಲಿಗ ಸಚಿವರು, ಆ ರೀತಿಯೆಲ್ಲ ನಡೆದುಕೊಂಡು ಬಂತು. ಈ ಸಂಪುಟದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ನಾವು? ಈ ಸಂಪುಟದಲ್ಲೂ ಕೂಡ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಎಲ್ಲ ಸಮುದಾಯದೊಳಗೆ ಎಷ್ಟು ಸಮುದಾಯಗಳಿಗೆ ಸಾಧ್ಯ ಆಗುತ್ತೋ ಅಷ್ಟು ಸಮುದಾಯಗಳು ಪ್ರಾತಿನಿಧ್ಯ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಪ್ರಾದೇಶಿಕ ಸಮತೋಲನ ಕೂಡ ಕಾಪಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಮತ್ತು ಹಳಬರು ಇರಬೇಕು, ಹಳಬರ ಅನುಭವನೂ ಇರಬೇಕು, ಹೊಸಬರ ಒಂದು ಚೈತನ್ಯನೂ ಇರಬೇಕು. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಹೈಕಮಾಂಡ್ ಖಂಡಿತ ಮಾಡುತ್ತೇನೋ ನಂಬಿಕೆ ಆಗಿದೆ. ಈಗ ಬಲಿಷ್ಠವಾದಂಥ ಸಿದ್ದರಾಮಯ್ಯ ಅವರು ಚುನಾವಣೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಕೂಡ ಬಲಿಷ್ಠವಾಗಿರುತ್ತೆ, ಕಾಂಗ್ರೆಸ್ ಜೊತೆಗೆ ನಿಲ್ಲುತ್ತೆ, ಯಾವುದೇ ರೀತಿ ಅನುಮಾನ ಇಲ್ಲ ಇದರಲ್ಲಿ ಅಂತ. ಖಂಡಿತ ಇಲ್ಲಿ ತನಕ ಕಾಂಗ್ರೆಸ್ನ ಸಿದ್ಧಾಂತದ ಪ್ರಕಾರನೇ ರಾಜಕಾರಣ ಮಾಡುವಂಥ ನಾಯಕರಿರ್ತಾರೆ. ಅಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದೇ ಇರುತ್ತೆ. ಯತೀಂದ್ರ ಸಿದ್ಧ ನಾಯಕ ವಿಶೇಷ ಸಂದರ್ಶನ ಮುಂದುವರಿತಾ ಇದೆ. ಸರ್, ಈಗ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವಾಗಲೂ ಕೂಡ ಕಾಂಗ್ರೆಸ್ನ ಜೀವಾಳ ಅಂದರೆ ಅಹಿಂದ ಸಮುದಾಯಕ್ಕೆ ಅನ್ಯಾಯ ಆದರೆ DK ಶಿವಕುಮಾರ್ಗೆ ಲಗಾಮ್ ಹಾಕ್ತಾರೆ ಸಿದ್ದರಾಮಯ್ಯ ಅವರು. ಲಗಾಮ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಯಾವ್ಯಾವಾಗ ಅಹಿಂದ ಸಮುದಾಯದವ್ರಿಗೆ ನನ್ನ ಪ್ರಕಾರ ನಮ್ಮ ಪಕ್ಷ ಯಾವತ್ತೂ ಅಹಿಂದ ಸಮುದಾಯದವ್ರನ್ನ ಕೈ ಬಿಡೋದಿಲ್ಲ. ಆದರೆ ಅಂಥ ಪರಿಸ್ಥಿತಿ ಏನಾದರೂ ಉದ್ಭವ ಆದರೆ ಅವರ ಹಿತಾಸಕ್ತಿಗೆ ಏನೋ ಧಕ್ಕೆ ಬರುವಂಥ ಪರಿಸ್ಥಿತಿ ಬಂದರೆ ಖಂಡಿತ ಅವ್ರ ಪರವಾಗಿ ದನಿ ಎತ್ತಿ ಎಲ್ಲ ನಾಯಕರುಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಓಕೆ, ಕಾಂಗ್ರೆಸ್ ಅಹಿಂದದ ಹೊರತಾಗಿಯೂ ಕೂಡ ಜಾತ್ಯತೀತ ರಾಜಕಾರಣವನ್ನೇ ರೂಢಿಸಿಕೊಂಡು ಬಂದಿದೆ. ಬಟ್ BJP ಹಿಂದುತ್ವ ಅನ್ನೋ ಪ್ರಬಲ ಅಸ್ತ್ರವನ್ನು ಇಟ್ಕೊಂಡಿದೆ. ಆ ಕಾರಣದಿಂದಾಗಿ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ಬೋದಾ? ಇತ್ತೀಚಿನ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ನನಗೆ ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಅರ್ಥ ಆಗೋದಿಲ್ಲ. ನಮ್ಮದು ಜಾತ್ಯತೀತ ಪಕ್ಷ ಅಂತಂತಂದರೆ ಎಲ್ಲ ಧರ್ಮದವ್ರನ್ನೂ ಕೂಡ ಸಮಾನವಾಗಿ ಕಾಣುವಂಥ ಒಂದು ದೃಷ್ಟಿ ಇಟ್ಕೊಳ್ಳುವಂಥದ್ದು. ಹಾಗಂತ ಧರ್ಮನೇ ದೂರ ಇಟ್ಟು ರಾಜಕಾರಣ ಮಾಡೋದಕ್ಕಾಗೋದಿಲ್ಲ. ನೀವು ಯಾವುದೇ ಒಬ್ಬ ದೊಡ್ಡ ನಾಯಕರುಗಳನ್ನು ನೋಡಿ, ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಯಾರು ಕೂಡ ಸಂಪೂರ್ಣವಾಗಿ ಧರ್ಮನ ಅಲ್ಲಗಳಿಲಿಲ್ಲ. ಧರ್ಮನೇ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಹೇಳಿಲ್ಲ. ಹಾಗಿದ್ದರೆ ಗಾಂಧಿಯವರು ಅಷ್ಟೊಂದು ಸ್ಪಿರಿಚುವಲ್ ಆಗಿ ಧರ್ಮದ ದೃಷ್ಟಾಂತಗಳನ್ನು ಕೊಟ್ಕೊಂಡು ಅವರು ರಾಜಕಾರಣ ಮಾಡ್ತಿರ್ಲಿಲ್ಲ. ಅವರು ಯಾವುದೇ ಒಂದು ಬೋಧನೆಗಳನ್ನು ನೋಡಿದ್ರು ಕೂಡ ಏನಾದರೂ ಒಂದು ಧರ್ಮದ ದೃಷ್ಟಾಂತ ಇರ್ತಿತ್ತು. ಭಜನೆಗಳನ್ನು ಮಾಡಿ ಅವರು ಜನರನ್ನು ಒಗ್ಗೂಡಿಸ್ತಾ ಇದ್ದರು. ಮತ್ತು ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆಯಿಂದಾಗಿ ಅವರು ಅಷ್ಟೊಂದು ಶೋಷಣೆಗೊಳಗಾದರೂ ಕೂಡ ನನಗೆ ಯಾವುದೇ ಧರ್ಮ ಬೇಡ, ನಾನು ಧರ್ಮರಹಿತನಾಗಿರ್ತೀನಿ ಅಂತ ಹೇಳಲಿಲ್ಲ. ಬದಲಾಗಿ ಜಾತಿ ವ್ಯವಸ್ಥೆ ಇಲ್ಲದೇ ಇರೋಂಥ ಇನ್ನೊಂದು ಯಾವ್ದು ಧರ್ಮನ ಹುಡುಕೊಳ್ತೀನಿ ಅಂತ ಹೇಳಿ ಇನ್ನೊಂದು ಧರ್ಮದ ಮೊರೆ ಹೋದರು. ಸೊ ಹಾಗಾಗಿ ಜಾತ್ಯತೀತ ಅಂದ ತಕ್ಷಣ ಧರ್ಮನ ಬಿಟ್ಟು ರಾಜಕಾರಣ ಮಾಡೋದಂತಲ್ಲ, ಬಟ್ ಆದರೆ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವಂಥದ್ದು. ಆ ಕೆಲಸನ ನಮ್ಮ ಪಕ್ಷ ಮಾಡಿಕೊಂಡೇ ಬಂದಿದೆ. ಸಿದ್ದರಾಮಯ್ಯ ಅವರಿದ್ದಾಗ ಅವರನ್ನು ಬಹಳ ಸುಲಭವಾಗಿ ಹಿಂದೂ ವಿರೋಧಿ ಎನ್ನುವ ಹಣೆಪಟ್ಟಿಯನ್ನು ಸುಲಭವಾಗಿ ಅಂಟಿಸ್ಬಿಡ್ತಿದ್ರು. ಬಟ್ DK ಶಿವಕುಮಾರ್ ವಿಚಾರದಲ್ಲಿ ಅದಾಗೋದಿಲ್ಲ ಅಂತ. BJP ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನಾವು ಬೇರೆ ಧರ್ಮದವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿದ್ರೆ ಅಷ್ಟಕ್ಕೆ ಅದು ಹಿಂದೂ ಧರ್ಮವ್ರದ್ದವ್ರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ರೀತಿ ಅವರು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಸೊ ಬಟ್ ಹಿಂದುತ್ವದ ಏನು ಕಾರ್ಡ್ ಬಹಳಷ್ಟು ಪ್ಲೇ ಮಾಡಿ ಅದು ಇವಾಗ ಹಳೇದಾಗೋಗ್ಬಿಟ್ಟು ಸವಕಲಾಗೋಗ್ಬಿಟ್ಟಿದೆ. ಜನ ಈಗ ಹಿಂದುತ್ವಕ್ಕೆ ಕಾರ್ಡ್ನ ಉಪಯೋಗಿಸಿದ್ರೆ ಅಷ್ಟು ಸುಲಭವಾಗಿ ಮೂರ್ಖರಾಗೋದಿಲ್ಲ. ಸೊ ಜೆನ್ಯೂನ್ ಆಗಿ ನಾವು ಎಲ್ಲ ಧರ್ಮದ ಪರವಾಗಿ ಕೆಲಸ ಮಾಡಿದ್ರೆ ಯಾರು ಅದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಈಗ BK ಹರಿಪ್ರಸಾದ್ ಅವರು ಪಕ್ಷದ ನೇತೃತ್ವವನ್ನು ವಹಿಸಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, ಸಾರಥ್ಯವನ್ನು ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಘಟನೆ ಎಷ್ಟು ಬಲಿಷ್ಠವಾಗಿರುತ್ತೆ ಅಂತ?
ಬಿ ಕೆ ಹರಿಪ್ರಸಾದ್ ಅವರೊಬ್ಬರು ಸ್ಟಾಂಚ್ ಕಾಂಗ್ರೆಸ್ಮನ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಟ್ಟ ಕಾಂಗ್ರೆಸ್ ವ್ಯಕ್ತಿಯವರು. ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ನಿಷ್ಠವಾಗಿ ಬಂದಿರುವಂಥವ್ರು ಮತ್ತು ಕಾಂಗ್ರೆಸ್ನ ಸಂಘಟನೆಯಲ್ಲಿ ಬಹಳ ವರ್ಷಗಳಿಂದ ತೊಡ್ಕೊಂಡು ಅದರೊಳಗೆ ಬಹಳ ಅನುಭವ ಪಡೆದಿರೋರು. ಸೊ ಹಾಗಾಗಿ ಸಂಘಟನೆ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥವ್ರು. ಸೊ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆ ಇನ್ನೂ ಬಲವಾಗುತ್ತೆ. ಕೊನೆಯದಾಗಿ ಸರ್ಕಾರ, ನಿಮ್ಮ ಇಲಾಖೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ವೀಕ್ಷಕರಿಗೇನು ಹೇಳಕ್ಕೆ ಬಯಸ್ತೀರಿ? ಈಗಾಗಲೇ ಹೇಳಿದಾಗೆ ನಮ್ಮ ಸರ್ಕಾರ ಯಾವತ್ತಿದ್ರೂ ಕೂಡ ಸಮಾಜದಲ್ಲಿ ಯಾರು ಬಡವರು ಇರ್ತಾರೆ, ದೀನರಿರ್ತಾರೆ, ದಲಿತರಿರ್ತಾರೆ, ನಿರ್ಗತಿಕರಿರ್ತಾರೆ, ಶೋಷಿತರಿರ್ತಾರೆ, ಅಂಥವ್ರ ಪರವಾಗಿ ಕೆಲಸ ಮಾಡುವಂಥದ್ದು ನಮ್ಮ ಸರ್ಕಾರ, ನಮ್ಮ ಪಕ್ಷ. ಸೊ ಹಾಗಾಗಿ ಅವ್ರುಗಳಿಗೋಸ್ಕರ ನಾವು ಹಲವಾರು ಭರವಸೆಗಳನ್ನು ಕೊಟ್ಟಿದ್ವಿ ಚುನಾವಣೆಗಿಂತ ಮುಂಚೆ. ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ. ಮತ್ತು ನಾವು ಅಧಿಕಾರಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ ನಾವು ಏನು ಮುಖ್ಯವಾದ ಭರವಸೆಗಳನ್ನು ಕೊಟ್ಟಿದ್ವಿ, ಗ್ಯಾರಂಟಿ ಭರವಸೆಗಳನ್ನು, ಒಂದೇ ವರ್ಷದ ಒಳಗಡೆ 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ತಂದಿದ್ದೀವಿ. ಅದರಿಂದ ಕೋಟ್ಯಾಂತರ ಜನ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಮತ್ತು ಎಲ್ಲ ವರ್ಗದ ಬಡವರು ಕೂಡ ಅದರಿಂದ ಅನುಕೂಲ ಪಡ್ತಿದ್ದಾರೆ. ಸೊ ಹಾಗಾಗಿ ಬಡವರಿಗೆ ಏನು ಕೆಲಸ ಮಾಡಿದ್ವಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದರ ನಂತರ ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದ ಮೇಲೆ ಈಗಾಗಲೇ ಹೇಳಿದಾಗೆ ಅವರು ವಿದ್ಯಾರ್ಥಿಗಳು, ಯುವಕರು ಇವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಕೂಡ ನಾವು ಘೋಷಣೆ ಮಾಡಿದ್ದೀವಿ. ವಿದ್ಯಾರ್ಥಿ ಫ್ರೀ ಪಾಸ್ ಕೊಡ್ತಿದ್ದೀವಿ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಡ್ತಾ ಇದ್ದೀವಿ. ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ನಾಯಕತ್ವಗಳನ್ನು, ಯುವಕರಲ್ಲಿ ನಾಯಕತ್ವ ಗುಣ ಬೆಳೆಸಬೇಕು, ಅವ್ರನ್ನ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಕೊಂಡು ಮಾಡಬೇಕು. ಮತ್ತು ಗ್ರಾಮ ಮಟ್ಟದಲ್ಲೂ ಕೂಡ ಅವರಲ್ಲಿರೋ ಪ್ರತಿಭೆನ ಹೊರಗೆ ತರಬೇಕು, ಅವ್ರಿಗೆ ಅವಕಾಶಗಳನ್ನು ಕಲ್ಪಿಸ್ಬೇಕು ಅಂಥೇಳಿ ಭಾರತ್ ಜೋಡೋ ಯುವ ಸಂಘಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ 1,000 ಕೋಟಿ ಕೂಡ ಎತ್ತಿಟ್ಟಿದ್ದೀವಿ. ಮತ್ತು ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಆರ್ಥಿಕ ಪ್ರಗತಿ ಹೊಂದಬೇಕು ಅಂತ ಹೇಳಿ, ಹೆಚ್ಚು ಹೆಚ್ಚು ಬಂಡವಾಳ ತರಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲೂ ಕೂಡ ಹಲವಾರು ಅಜೆಂಡಾಗಳನ್ನು ಅವ್ರು ಕೊಟ್ಟಿದ್ದಾರೆ. ಸೊ 100 ದಿವಸದೊಳಗಡೆ ನಾವು ಏನೇನು ಸಾಧಿಸಬೇಕು ಮತ್ತು ಯಾವ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಕೂಡ ಮುಖ್ಯಮಂತ್ರಿಗಳು ಒಂದು ವಿಷನ್ ಡಾಕ್ಯುಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಮತ್ತಿನ್ನೇನು ಪ್ರಶ್ನೆ ಕೇಳಿದ್ದು ನೀವು? ಕೊನೆಯದಾಗಿ ನಿಮ್ಮ ಇಲಾಖೆ ಓಕೆ, ನಮ್ಮ ಇಲಾಖೆಲಿ ಈಗಾಗಲೇ ಹೇಳಿದಾಗ ನಮ್ಮ ಇಲಾಖೆಲೂ ಕೂಡ ಭಾಳಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ಕೂಡ ಆದಷ್ಟು ಬೇಗ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೀವಿ. ನಗರಗಳ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಈಗಾಗಲೇ ಏನು ಕಾಮಗಾರಿಗಳಿದೆ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ ಬೇಗ ಮುಗಿಸಿ ಎಲ್ಲ ನಗರಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಮಾಡಬೇಕು. ಜನರಿಗೆ ಏನು ಸಾರ್ವಜನಿಕ ಸೇವೆಗಳು ನಮ್ಮ ಇಲಾಖೆಯಿಂದ ಸಿಗ್ತಿದೆ ಅದು ತ್ವರಿತವಾಗಿ ಸುಗಮವಾಗಿ ಸಿಗುವಂಗೆ ಮಾಡಬೇಕು. ಮತ್ತು ನಮ್ಮ ನಗರ ಅಭಿವೃದ್ಧಿ ಇಲಾಖೆಯಲ್ಲೂ ಕೂಡ ಕೈಗಾರಿಕೆಗಳಿಗೆ ಯಾವುದೇ ತೊಂದರೆ ಆಗದೆ ಇರೋಂಗೆ, ಅವರು ಬಿಸ್ನೆಸ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗದಂಗೆ ಅದು ಕೂಡ ಸುಗಮವಾಗಿ ಆಗುವಂಗೆ ವ್ಯವಸ್ಥೆ ಮಾಡಬೇಕು. ಸೊ ಅದನ್ನೆಲ್ಲ ಮಾಡ್ತಾರೆ. ಎಸ್, ಧನ್ಯವಾದಗಳು ಯತೀಂದ್ರ ಸಿದ್ದರಾಮಯ್ಯ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಸಮಯ ಕೊಟ್ಟಿದ್ದೀರಿ, ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಬಹುತೇಕ ಸಾಕಷ್ಟು ಮೀಡಿಯಾಗಳಿಂದ ದೂರ ಉಳಿದುಕೊಂಡಿದ್ದವರು 1 ಅವರ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತಿನ ಯತೀಂದ್ರ ಸಿದ್ದನಾಯಕ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.